ಎಲ್ಲರಿಗೂ ನಮಸ್ಕಾರ. 19ನೇ ಶತಮಾನದಲ್ಲಿ ಭಾರತದ ಒಂದು ಪರಿಸ್ಥಿತಿ ಒಂದು ರೀತಿ ವಿಚಿತ್ರವಾಗಿ ಇತ್ತು. ಸುಮಾರೊಂದು 700-800 ವರ್ಷಗಳ ಕಾಲ ಪರಕೀಯರ ಒಂದು ಆಕ್ರಮಣಗಳು, ವಿಶೇಷವಾಗಿ ಇಸ್ಲಾಮಿನ ಆಕ್ರಮಣ, ಅದರ ಒಂದು ವಿರುದ್ಧ ಹೋರಾಟ, ಮತ್ತೆ ಇಸ್ಲಾಮಿನ ಪ್ರಭುತ್ವ, ಅದಕ್ಕೆ ಎದುರಿಸಿದಂತಹ ಸವಾಲುಗಳು, ಹೀಗೆ ಒಂದು 700-800 ವರ್ಷಗಳ ಕಾಲ ಈ ರೀತಿಯ ಒಂದು ಹೋರಾಟ ಅನೇಕ ಬಾರಿ ಸೋಲಾಗಿದೆ. ಒಂದು ರೀತಿ ಸಮಾಜ ಸಾಕಷ್ಟು ಒಂದು ರೀತಿಯ ಪೆಟ್ಟು ತಿಂದಂತಹ ಒಂದು ಸ್ಥಿತಿ ಇತ್ತು. ಆಗ್ಲೇ ಯುರೋಪಿನಿಂದ ಬಂದಂತವರು ಇನ್ನೊಂದು ರೀತಿಯ ಒಂದು ದುರಾಕ್ರಮಣವನ್ನ, ದುರಾಡಳಿತವನ್ನ ಮಾಡ್ತಾ ಇದ್ದಾರೆ. ಬ್ರಿಟಿಷರ ಒಂದು ಮೇಲ್ಗೈಯಾಗಿದೆ. ಕುತಂತ್ರದಿಂದ ಅನೇಕ ರಾಜ್ಯಗಳನ್ನ ಬ್ರಿಟಿಷರು ಆಗ್ಲೇ ಕಬಳಿಸಿ ಆಗಿತ್ತು. ಸೊ ಉಳಿದೆಲ್ಲ ಆಕ್ರಮಣಕಾರಿಗಳಿಗೆ ಹೋಲಿಸಿದ್ರೆ ಬ್ರಿಟಿಷರ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ ಅವರು ಸ್ವಲ್ಪ ಬುದ್ಧಿವಂತರು. ಹಾಗಾಗಿ ದೀರ್ಘಕಾಲ ಅವರ ಒಂದು ಆಡಳಿತ ಈ ನೆಲದಲ್ಲಿ ಇರಬೇಕು, ಭಾರತವನ್ನ ದೀರ್ಘಕಾಲ ನಾವು ಲೂಟಿ ಮಾಡಬೇಕು, ನಮ್ಮ ಸಾಮ್ರಾಜ್ಯ ಇಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಅವರು ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಂತಹ ಸ್ವಲ್ಪ ಬುದ್ಧಿವಂತ ಒಂದು ಜನಾಂಗ. ಅವ್ರು ಯೋಚನೆ ಮಾಡ್ತಾರೆ, 700 ವರ್ಷ ಆಳ್ದಂತಹ ಮೊಘಲರು, ಮುಸಲ್ಮಾನರು ಕಡೆಗೆ ಅವರು ಸೋತೋದ್ರು. ಅಂದ್ರೆ ಕೇವಲ ಶಕ್ತಿಯಿಂದ ಇದು ಸಾಧ್ಯ ಇಲ್ಲ, ಹಾಗಾಗಿ ಬೇರೆ ದಾರಿಗಳನ್ನು ಹುಡುಕ್ಬೇಕು ಅಂತ ಬ್ರಿಟಿಷರು ಯೋಚನೆ ಮಾಡಿ ಅವರು ಒಂದು ನಿಷ್ಕರ್ಷಕ್ಕೆ ಬರ್ತಾರೆ. ಈ ನೆಲದ ಬಗ್ಗೆ ಇರ್ತಕ್ಕಂತಹ ಒಂದು ಅಭಿಮಾನ, ಭಾರತದ ಒಂದು ಪರಂಪರೆಯ ಬಗ್ಗೆ ಇರ್ತಕ್ಕಂಥ ಅವರ ನೆನಪು, ಅದನ್ನ ನಾವು ತೊಡೆದು ಹಾಕಬೇಕು. ಅಂದ್ರೆ ಈ ಸಮಾಜಕ್ಕೆ ಸಾವಿರಾರು ವರ್ಷದ ತನ್ನ ಪರಂಪರೆ ಬಗ್ಗೆ ಇರ್ತಕ್ಕಂಥ ತನ್ನ ನೆನಪು, ಆ ಶ್ರದ್ಧೆ, ಅದನ್ನ ಹೊಡಿಬೇಕು. ಅದೇ ಇವರ ಒಂದು ಬೆನ್ನು ಮೂಳೆ ಅಂತ ಅವರು ಗುರುತಿಸ್ತಾರೆ. ಮ್ಯಾಕ್ಸ್ ಮುಲ್ಲರ್, ಮೆಕ್ಯಾಲೆ ಅವನು ಇದನ್ನ ಅಧ್ಯಯನ ಮಾಡಕ್ಕಾಗಿ ಬಂದಾಗ ಅವನು ತನ್ನ ರಿಪೋರ್ಟ್ ನಲ್ಲಿ ಕೊಡ್ತಾನೆ, ಈ ನೆಲದ ಒಂದು ಸ್ಟ್ರೆಂತ್ ಏನು ಅಂತ ಹೇಳಿದ್ರೆ ಇವರ ರಿಚ್ ಕಲ್ಚರಲ್ ಹೆರಿಟೇಜ್. ರಿಚ್ ಕಲ್ಚರಲ್ ಹೆರಿಟೇಜ್ ಈಸ್ ದಿ ಬ್ಯಾಕ್ ಬೋನ್ ಆಫ್ ದಿಸ್ ಕಂಟ್ರಿ. ವಿ ಹ್ಯಾವ್ ಟು ಬ್ರೇಕ್ ದಿ ವೆರಿ ಬ್ಯಾಕ್ ಬೋನ್ ಆಫ್ ದಿಸ್ ಕಂಟ್ರಿ ಅಂತ ಅವನು ಹೇಳ್ತಾನೆ. ಅದಕ್ಕಾಗಿ ಅವರು ಒಂದು ಶಿಕ್ಷಣ ಪದ್ಧತಿಯನ್ನ ತರ್ತಾರೆ 1830 ಆಸ್ಪಾಸ್ನಲ್ಲಿ. ಅಂದ್ರೆ ಶಿಕ್ಷಣದ ಮೂಲಕ ಅವ್ರಿಗೆ ತಮಗೆ ಬೇಕಾದದನ್ನ ಭಾರತೀಯರಿಗೆ ಹೇಳ್ತಾ, ಅವರ ತಲೆಯನ್ನ ಕೆಡಿಸ್ತಾ, ತನ್ನ ನೆಲದ ಬಗ್ಗೆ ತಮ್ಮ ನಂಬಿಕೆಗಳನ್ನ, ತಮ್ಮ ಶ್ರದ್ಧೆಯನ್ನ ಕಳ್ಕೊಳ್ಳೋ ರೀತಿಯಲ್ಲಿ ಅವರು ಒಂದು ಪ್ರಯತ್ನ ಮಾಡ್ತಾರೆ. ಅದರ ಕೇಂದ್ರ ಬಂಗಾಲೆ. ಯಾಕೆಂದ್ರೆ ಬಂಗಾಲ ಬ್ರಿಟಿಷರ ಕೇಂದ್ರ ಆಗಿತ್ತು, ಕಲ್ಕತ್ತಾ. ಹಾಗಾಗಿ ಯಾವುದೇ ಎಕ್ಸ್ಪೆರಿಮೆಂಟ್ ಅಲ್ಲೇ ಮಾಡ್ತಾ ಇರ್ತಾರೆ. ಅದರ ಒಂದು ಹೇಗಿತ್ತು ಅಂತ ಹೇಳಿದ್ರೆ ಒಂದು 10-15 ವರ್ಷದಲ್ಲಿ ಅವನು ಹೇಳಿರ್ತಾನೆ, ಒಂದ್ 2-3 ಜನರೇಷನ್ ಆಗೋಷ್ಟೊತ್ತಿಗೆ ಬಂಗಾಲದಲ್ಲಿ ಮೂರ್ತಿ ಪೂಜೆ ಮಾಡೋರು ಇರಲ್ಲ ಅಂತ ಅಲ್ಲ ಅವನು ಭವಿಷ್ಯ ಹೇಳಿರ್ತಾನೆ. ಯಾರೋ ಮೆಕ್ಯಾಲೆ. ಇದು ಪ್ರಾರಂಭ ಆಗಿ ಒಂದು 10-15 ವರ್ಷ ಆದ್ಮೇಲೆ ಹೇಗಿತ್ತು ಅಂತ ಒಂದು ಘಟನೆಯನ್ನು ಹೇಳ್ತಾರೆ. ಯುವಕರು, ಒಂದು 18-20 ವರ್ಷದ ಕಾಲೇಜ್ಗೆ ಹೋಗ್ತಾ ಇದ್ದಂಥ ಯುವಕರು ಸಿಗರೆಟ್ ಸೇತ್ತಾ, ಬಾಯಿನಲ್ಲಿ ಸಿಗರೆಟ್ ಇದೆ, ಎಲ್ಲರೂ ಸಿಗರೆಟ್ ಸೇತ್ತಾ ರಸ್ತೆಯಲ್ಲಿ ಓಡಾಡ್ತಾ ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನಕ್ಕೆ ಬಂದು, ದೇವಸ್ಥಾನದ ಒಳಗಡೆ ಬಂದು ಕಾಳಿಗೆ ಅವರು ಹೇಳ್ತಾರೆ, ಏನು ನಾವು ಸಿಗರೆಟ್ ಸೇತೆ ನಮ್ಮ ಜೊತೆ ಬಂದು ಅಂತ. ಅಂದ್ರೆ ಈ ರೀತಿ ಮಾಡಬೇಕು ಅಂದ್ರೆ ಎಷ್ಟು ಮಟ್ಟಿಗೆ ಅವ್ರಿಗೆ ಬ್ರೈನ್ ವಾಶ್ ಆಗಿರ್ಬೇಕು ಅಂತ ಅರ್ಥ ಮಾಡ್ಕೋಬಹುದು. ಅಂದ್ರೆ ಈ ರೀತಿಯ ಒಂದು ವಿಚಿತ್ರವಾದಂಥ ಸ್ಥಿತಿ. ಅಂದ್ರೆ ಸಮಾಜ ಒಂದು ನಿಸ್ತೇಜವಾಗ್ಬಿಟ್ಟಿದೆ, ತನ್ನತನದ ಬಗ್ಗೆ ಶ್ರದ್ಧೆ ಹೋಗ್ತಾ ಇದೆ. ಹೊಸ ಒಂದು ಆಧುನಿಕ ಏನು ಶಿಕ್ಷಣ ಬಂದಿದೆ ಅದಂತೂ ಹೊಸ ಪೀಳಿಗೆಯನ್ನ ನಮ್ಮ
ತನದಿಂದ ದೂರ ಮಾಡ್ತಾ ಇದೆ. ವ್ಯಾಪಕವಾಗಿ ಮತಾಂತರ ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ರು. ಇಂತಹ ಸಮಯದಲ್ಲಿ ರಾಮಕೃಷ್ಣ ಪರಮಹಂಸರ ಒಂದು ಒಂದು ಅವತಾರವಾಯಿತು. 1836ನೇ ಇಸ್ವಿಯಲ್ಲಿ ಕಲ್ಕತ್ತಾದ ಹತ್ರ ಇರತಕ್ಕಂಥ ಒಂದು ಕಾಮಾರ್ಪುರ್ ಅನ್ನುವ ಒಂದು ಚಿಕ್ಕ ಹಳ್ಳಿ, ಅಲ್ಲಿ ಇವರ ಜನನ ಆಗುತ್ತೆ. ತುಂಬ ಸಾಧಾರಣ ಒಂದು ಬ್ರಾಹ್ಮಣ ಬಡ ಕುಟುಂಬ ಅದು. 4ನೇ ಮಗನಾಗಿ ಹುಟ್ಟುತ್ತಾರೆ. ಅವರ ಅವರ ಜನ್ಮನಾಮ ಯಾವುದು ಅಂದರೆ ಗದಾಧರ ಅಂತೇಳಿ, ಗದಾಧರ ಚಟ್ಟೋಪಾಧ್ಯಾಯ ಅಂತ ಅವ್ರಿಗೆ ಇಟ್ಟಂಥ ಒಂದು ಬಾಲ್ಯದ ಹೆಸರು. ಮುಂದೆ ಅದು ರಾಮಕೃಷ್ಣ ಅನ್ನೋದು ಹೇಗಾಯಿತು ಅಂತ ಖಚಿತವಾದ ಯಾವುದೇ ಒಂದು ನಮಗೆ ಇದು ಸಿಗಲ್ಲ ದಾಖಲೆ, ಯಾತಕ್ಕೆ ಅಂತ. ಪ್ರಾಯಶಃ ಅವ್ರ ಮನೆಯಲ್ಲಿ ರಾಮ ಮತ್ತು ಕೃಷ್ಣರ ತುಂಬ ಒಂದು ಭಕ್ತರಿದ್ರು, ಅವರ ತಂದೆ ತಾಯಿ ಎಲ್ಲರೂ ಅದನ್ನು ಆರಾಧನೆ ಮಾಡ್ತಾ ಇದ್ರು, ಪ್ರಾಯಶಃ ಬಂದಿರಬಹುದು ಹಾಗೆ. ಆ ರೀತಿ ಅವರ ಒಂದು ಪ್ರಾರಂಭ ಆಗುತ್ತೆ ಜೀವನ. ಬಾಲ್ಯದಿಂದಲೂ ಒಂದು ಅವರ ಮನೆಯ ವಾತಾವರಣದಲ್ಲಿ ಸಾಕಷ್ಟು ನಮ್ಮ ರಾಮಾಯಣ ಮಹಾಭಾರತ ಇದೆಲ್ಲ ಕೇಳಿ ಅವರು ಅದರಿಂದ ಪ್ರಭಾವಿತರಾಗಿರ್ತಾರೆ. ಆ ಜೀವಗುಣ ಅಂತ ಹೇಳ್ತಾರಲ್ಲ, ಅದರಲ್ಲೇ ಒಂದು ರೀತಿಯ ಒಂದು ಆಧ್ಯಾತ್ಮಿಕ ಒಂದು ಕಿಡಿ ಇರುತ್ತೆ. ಯಾಕೋ ಅವ್ರಿಗೆ ಶಾಲಾ ಶಿಕ್ಷಣ ಅನ್ನೋದು ಅಷ್ಟು ಹತ್ತಲ್ಲ, ವಿಶೇಷವಾಗಿ ಗಣಿತ ಅವ್ರಿಗೆ ಆಗ್ಬರಲ್ಲ. ಜೊತೆಗೆ ಸ್ಕೂಲ್ಗೆ ಆಗ ಯಾರು ಹೋಗ್ತಾ ಇದ್ರೋ ಅಥವಾ ಈಗಲೂ ಕೂಡ ಆಗಲ್ಲ, ಯಾತಕ್ಕೆ ಹೋಗೋದು ಅಂತ ಹೇಳಿದ್ರೆ ಓದಿ ಎಲ್ಲೋ ಒಂದು ಕಡೆ ಕೆಲ್ಸಕ್ಕೆ ಸೇರ್ಕೋಬೇಕು. ಅಂದರೆ ಬ್ರಿಟಿಷರ ಉದ್ದೇಶ ಇದ್ದಿದೆ ಅದು. ಬ್ರಿಟಿಷರು ಶಿಕ್ಷಣ ಪದ್ಧತಿಯನ್ನು ಯಾತಕ್ಕೆ ತಂದರು ಅಂತ ಅವ್ರ ಬಾಯಿನಲ್ಲೇ ಹೇಳಿದಾಗ ಅವ್ರು ಹೇಳ್ತಾರೆ, ಬ್ರಿಟಿಷರ ಕೆಳಗಡೆ ಗುಲಾಮರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಕ್ಲರ್ಕ್ಗಳನ್ನು ತಯಾರು ಮಾಡೋಕ್ಕೋಸ್ಕರ ಈ ಶಿಕ್ಷಣ ಪದ್ಧತಿ ಅಂತ. ಅಂದರೆ ಯಾರೋ ಕೈ ಕೆಳಗಡೆ ದುಡಿಬೇಕು, ಗುಲಾಮನಾಗಿರಬೇಕು, ಹೊಟ್ಟೆಪಾಡಿಗಾಗಿ ವಿದ್ಯೆ ಅನ್ನೋದು ಒಂದು ಆಗ್ಲಿಂದನೇ ಅದು ಬಂದಿತ್ತು. ಅಂದರೆ ಬಾಲ್ಯದಲ್ಲೇ ರಾಮಕೃಷ್ಣ ಪರಮಹಂಸರು ಆ ಒಂದು ಮಾತನ್ನು ಹೇಳಿರ್ತಾರೆ, ನನಗೆ ಈ ಶಿಕ್ಷಣ ಬೇಡ. ಯಾಕೆ ಅಂದರೆ ಹೊಟ್ಟೆಪಾಡಿಗಾಗಿ ಇರ್ತಕ್ಕಂಥ ಇಂತಹ ವಿದ್ಯೆ ನಂಗೆ ಬೇಡ. ನನ್ನ ಅಂತರಂಗವನ್ನ, ನನ್ನ ಹೃದಯವನ್ನ ಬೆಳಗ್ತಕ್ಕಂತಹ, ನನ್ನನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ವಿದ್ಯೆ ಇದ್ರೆ ಅದು ನನಗೆ ಬೇಕು, ಇದು ನಂಗೆ ಬೇಡ ಅಂತೇಳಿ ಅವರು ಆಸಕ್ತಿಯೂ ತೋರಿಸಲ್ಲ, ಹೋಗೋದು ಇಲ್ಲ. ಅವರ ಅಣ್ಣ ರಾಮ್ ಕುಮಾರ್, ಆತ ರಾಮಕೃಷ್ಣ ಪರಮಹಂಸರ ಅಣ್ಣ, ಅವರು ಅವನ್ನ ಕರ್ಕೊಂಡು ಕಲ್ಕತ್ತೆಗೆ ಬರ್ತಾರೆ. ಸೊ ಅಲ್ಲೊಂದು ಸಂಸ್ಕೃತ ಶಾಲೆಗೆ ಕೂಡ ಸ್ವಲ್ಪ ಸಮಯ ಹೋಗ್ತಾರೆ. ಅಲ್ಲೂ ಕೂಡ ಅವ್ರಿಗೆ ಯಾರು ಪಾಠ ಮಾಡ್ತಾ ಇದ್ರು ಅವ್ರಿಗೆ ಈ ಶಿಷ್ಯಂದ್ರು ಒಂದು ಒಳ್ಳೆ ಬಟ್ಟೆ ಕೊಡಬೇಕು, ಈ ರೀತಿ ಏನೋ ಒಂದು ಅಪೇಕ್ಷೆ ಇರುತ್ತೆ ಕಡೆ, ಅದನ್ನು ಬಿಟ್ಬಿಡ್ತಾರೆ. ಅಂದ್ರೆ ಈ ರೀತಿ ಶಿಕ್ಷಣ ಪದ್ಧತಿಯ ಒಂದು ಏನು ಅದರಿಂದ ಆಗ್ತಕ್ಕಂಥ ಅಪಾಯವನ್ನ ಅತಿ ಚಿಕ್ಕ ವಯಸ್ಸಿನಲ್ಲೇ ಗುರುತಿಸಿ ಅವ್ರು ಹೇಳಿದ್ದು ಇವತ್ತಿಗೂ ನಮಗೆ ಅದು ರಿಲೆವೆನ್ಸ್ ಇದೆ. ಆ ಸಮಯದಲ್ಲಿ ಕಲ್ಕತ್ತಾದಲ್ಲಿ ಒಬ್ಬರು ರಾಣಿ ರಾಸಮಣಿ ಅಂತ ಇರ್ತಾರೆ. ಬೆಸ್ತರ ಸಮಾಜದಿಂದ ಬಂದಂಥ ತುಂಬ ಶ್ರೀಮಂತೆ, ಸಾಕಷ್ಟು ಸಂಪಾದನೆ ಮಾಡಿರ್ತಾರೆ. ಅವರು ಗಂಗಾ ನದಿ ತೀರದಲ್ಲಿ ಒಂದು ಜಾಗವನ್ನು ತಗೊಂಡು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾರೆ. ದಕ್ಷಿಣೇಶ್ವರ ಅಂತ ಅದಕ್ಕೆ ಕರೀತಾರೆ. ತುಂಬ ಒಂದು ಸುಂದರವಾದ ಕಾಳಿಯ ಒಂದು ದೇವಸ್ಥಾನ. ಆ ದೇವಸ್ಥಾನಕ್ಕೆ ಒಂದು ಪೂಜಾರಿಯಾಗಿ ಇವರ ಅಣ್ಣ ಅವರು ನೇಮಕ ಆಗ್ತಾರೆ. ಇವರು ರಾಮಕೃಷ್ಣ ಪರಮಹಂಸರು ಅವರ ಸಹಾಯಕರಾಗಿ ಅವ್ರ ಜೊತೆ ಇರ್ತಾರೆ. ದೇವರ ಪೂಜೆ ಮಾಡೋದು ಅಂತ ಹೇಳಿದ್ರೆ ಅವ್ರಿಗೆ ಮುಂಚೆಯಿಂದನೂ ಆನಂದ. ಇಲ್ಲಿಗೆ ಸೇರಕ್ಕೆ ಮುಂಚೆ ಕೆಲವು ಮನೆಗಳಿಗೆ ಪೂಜೆ ಮಾಡೋಕ್ಕೆ ಇವ್ರಿಗೆ ನೇಮಿಸಲಾಗತ್ತೆ. ಇವ್ರಿಗೇನೋ ತುಂಬ ಆನಂದ, ಅದರಿಂದ ಎಷ್ಟು ದಕ್ಷಿಣೆ ಬರುತ್ತೆ, ಎಷ್ಟು ಸಂಪಾದನೆ ಆಗುತ್ತೆ, ಯಾರು ಜಾಸ್ತಿ ಕೊಡ್ತಾರೆ ಕಡಿಮೆ ಕೊಡ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಪರಿವೆಯೇ ಇಲ್ಲ. ಕೆಲವು ಮನೆಗಳಿಗೆ ಇವ್ರಿಗೆ ಪೂಜೆ ಮಾಡೋಕ್ಕೆ ಹೇಳಿರ್ತಾರೆ ಅವ್ರ ಅಣ್ಣ. ಇವ್ರು ಹೋಗಿ ಅತ್ಯಂತ ಒಂದು ತನ್ಮಯತೆಯಿಂದ ಆನಂದದಿಂದ ಇವರು ಅಲ್ಲಿ ಪೂಜೆ ಮಾಡಿ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಇದೇ ಒಂದು ಮುಂದುವರಿಯುತ್ತೆ. ದೇವಸ್ಥಾನದಲ್ಲಿ ಕಾಳಿಯ ದೇವಸ್ಥಾನದಲ್ಲಿ ಇವರು ಅವರ ಅಣ್ಣನಿಗೆ ಸಹಾಯಕರಾಗಿ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ಸಮಯದಲ್ಲಿ ಇವರ ಅಣ್ಣ ಅವರು ತೀರ್ಕೊಂಡ್ಬಿಡ್ತಾರೆ. ಆಗ ಇವ್ರಿಗೆ ಸಹಜವಾಗಿ ರಾಮಕೃಷ್ಣರಿಗೆ ಇಡೀ ದೇವಸ್ಥಾನದ ಒಂದು ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ.
ರಾಣಿ ರಾಸ್ಮಣಿ ಮತ್ತು ಆಕೆಯ ಅಳಿಯ ಒಬ್ರು ಇರ್ತಾರೆ, ಮಧುರನಾಥ್ ಅಂತ ಹೇಳಿ. ಅವರು ಒಟ್ಟು ಇದರ ಒಂದು ಆಪರೇಷನ್ಸ್ನ ಗಮನಿಸ್ತಾ ಇರ್ತಾರೆ. ಅವರು ನೀವು ಗಮನಿಸ್ಬೇಕು ಅಂತ ಹೇಳಿದಾಗ ಜೊತೆಗೆ ಅವ್ರನ್ನ ಮಾತು ಹೇಳ್ತಾರೆ, ದೇವ್ರಿಗೆ ಹಾಕಿರ್ತಕ್ಕಂಥ ಈ ಒಡವೆಗಳು ಥರ ಏನೇನೆಲ್ಲ ಇದೆ ಇದರ ಜವಾಬ್ದಾರಿಯೂ ನೀವೇ ಅಂತ ಒಂದು ವಾಕ್ಯವನ್ನು ಸೇರಿಸ್ತಾರೆ. ಆಗ ರಾಮಕೃಷ್ಣ ಪರಮಹಂಸರ ನನ್ಗೆ ಅದೆಲ್ಲ ಆಗಲ್ಲ, ನಾನು ಬೇಕಾದ್ರೆ ಪೂಜೆ ಮಾಡ್ತೀನಿ, ಆದರೆ ಇದೆಲ್ಲ ತೊಗೊಳ್ಬೇಕಂದ್ರೆ ನಂಗೆ ಬೇಡಲೇ ಬೇಡ ಅಂತ ಹೇಳಿ ಅವರು ಹಿಂದಕ್ಕೆ ಸರಿತಾರೆ. ಅಷ್ಟೊತ್ತಿಗೆ ಸರಿಯಾಗಿ ಸ್ವಲ್ಪ ಸಮಯದ ಮುಂಚೆ ರಾಮಕೃಷ್ಣ ಪರಮಹಂಸರ ಅಣ್ಣನ ಮಗ ಹೃದಯನಾಥ್ ಅಂತ ಹೇಳಿ, ಇವ್ರಿಗಿಂತ ಚಿಕ್ಕವನೇ, ತುಂಬಾ ಚಿಕ್ಕವನಲ್ಲ, ಒಂದು 4-5 ವರ್ಷ ಚಿಕ್ಕವನು. ಆತ ಕೂಡ ಏನಾದ್ರು ಕೆಲಸ ಸಿಗುತ್ತೆ ಅಂತ ಒಂದು ಇಚ್ಛೆಯಿಂದ ಕಲ್ಕತ್ತಾಗ ಬಂದಿರ್ತಾರೆ. ಸೊ ಅವನು ಹೇಳ್ತಾನೆ, ಆ ಜವಾಬ್ದಾರಿ ನಾನು ತಗೊಳ್ತೀನಿ, ಇವ್ರು ಪೂಜೆ ಮಾಡಲಿ ಅಂತ ಹೇಳ್ತಾರೆ. ಸರಿ ಅಂತ ಒಪ್ಪಿಗೆ ಆಗುತ್ತೆ. ಅಲ್ಲಿಂದ ಅವರ ಒಂದು ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದ ಪೂಜಾ ಕೈಂಕರ್ಯ ಪ್ರಾರಂಭ ಆಗುತ್ತೆ. ಪೂಜೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಏನು ತಂತ್ರಗಳಿದೆ ಅದನ್ನ ಮಾಡುವುದರ ಜೊತೆಗೆ ರಾಮಕೃಷ್ಣರಿಗೆ ಇದೊಂದು ಮೂರ್ತಿ, ಇದೊಂದು ಆಕಾರ ಅಷ್ಟೇ ಅಲ್ಲ, ಅದು ಸಾಕ್ಷಾತ್ ಜಗನ್ಮಾತೆ. ಆದ್ರೆ ಬರೀ ನಮ್ಗೆ ಆಕಾರ ಕಾಣಿಸ್ತಾ ಇದೆ, ಜಗನ್ಮಾತೆ ನನಗೆ ಕಾಣಿಸ್ತಾ ಇಲ್ವಲ್ಲ, ನಾನು ನೋಡ್ಬೇಕಲ್ಲ ಅಂತ ಹೇಳಿ ಅವರು ತನ್ನ ಒಂದು ಇಚ್ಛೆಯನ್ನ ದೇವ್ರ ಮುಂದೆ ಹೇಳಕ್ ಶುರು ಮಾಡ್ತಾರೆ. ಅವರು ಧ್ಯಾನ ಮಾಡ್ತಾರೆ, ಅಲ್ಲಿ ಗಂಟುಗಟ್ಲೆ ಜಪ ಮಾಡ್ತಾ ಕೂತ್ಕೊಳ್ತಾರೆ, ರಾತ್ರಿ ಎಲ್ಲ ಜಪ ಮಾಡ್ತಾ ಇರ್ತಾರೆ. ಅವ್ರಿಗೆ ಹಗಲು ರಾತ್ರಿ ಅದೇ ಕೊರಿತಾ ಇರುತ್ತೆ, ಜಗನ್ಮಾತೆಯನ್ನ ನಾನು ನೋಡ್ಬೇಕು. ಬರೀ ಆಕಾರವನ್ನ ನೋಡಿ ಅದರ ಅಲಂಕಾರವನ್ನ ನೋಡಿ ತೃಪ್ತಿ ಪಟ್ಕೊಳ್ಳುವಂತಹ ಒಂದು ಜೀವ ಅಲ್ಲ ಇದು. ಅವರ ಒಂದು ಪ್ರಯತ್ನ ಎಷ್ಟು ಇಂಟೆನ್ಸ್ ಇರುತ್ತೆ ಅಂದ್ರೆ ಅನೇಕ ದಿನಗಟ್ಟಲೆ ಅವರು ಮಲಗೇ ಇಲ್ಲ, ಬರೀ ಇದರದೇ ಧ್ಯಾನ, ಅಳೋದು, ಬೇಡ್ಕೊಳ್ಳೋದು. ಒಂದ್ ದಿವಸ ಇವರು ಅಲ್ಲೇ ಗಂಗಾ ನದಿ ತೀರ, ಅಲ್ಲೇ ದೇವಸ್ಥಾನದ ಹತ್ರನೇ ನದಿ ಇದೆ, ನಾವು ಕಲ್ಕತ್ತಾಗ ಹೋದವ್ರಿಗೆ ನೋಡಿರ್ಬೋದು. ಆ ದೇವಸ್ಥಾನ ಪಕ್ಕದಲ್ಲೇ ಆ ನದಿ ಹರಿಯುತ್ತೆ. ಅಲ್ಲಿ ಇವರು ಕೂತ್ಕೊಂಡು ಸಂಜೆ ಅಳ್ತಾ ಇರ್ತಾರೆ. ಪ್ರಾಯಶಃ ಒಂದು 16-17 ವರ್ಷದ ಹುಡುಗ ಇರ್ಬೋದು. ಅಳ್ತಾ ಇದ್ದಾನೆ. ಸ್ವಲ್ಪ ಮುಂಚೆ ಅವರ ತೀರ್ಕೊಂಡಿರ್ತಾರೆ ಅವರ ತಾಯಿ. ಹಾಗಾಗಿ ಅನೇಕರು ಅಂದ್ಕೊಳ್ತಾರೆ ಅವ್ರ ತಾಯಿ ನೆನಪಾಗ್ತಾ ಇರ್ಬೋದು, ಅವ್ರ ಊರ್ ನೆನಪಾಗ್ತಾ ಇರ್ಬೋದು ಅಂತ. ಯಾಕಂದ್ರೆ ಒಬ್ಬ ಆ ವಯಸ್ಸಿನ ಹುಡುಗ ಅಳ್ತಾ ಕೂತಿದ್ದಾನೆ ಅಂತ ಹೇಳಿದ್ರೆ ಎಂಥವ್ರಿಗೂ ಅದೇ ಮನಸ್ಸಿನಲ್ಲಿ ಬರುತ್ತೆ. ಇವರು ಅಲ್ಲಿ ಸೂರ್ಯಾಸ್ತ ಆಗ್ತಾ ಇದೆ. ಹಾಗಾಗಿ ಇವರು ಹೇಳ್ತಾರೆ, ಅಯ್ಯೋ ಸೂರ್ಯಾಸ್ತ ಆಯ್ತು, ಈ ದಿನಾನು ಮುಗಿದೋಯ್ತು, ನಂಗೆ ದರ್ಶನನೇ ಆಗ್ಲಿಲ್ಲ ಅಂತ ಹೇಳಿ ಅಳ್ತಾ ಇದ್ದಾರೆ. ಒಂದು ಕನ್ನಡದಲ್ಲಿ ಒಂದು ಪದ್ಯ ಇದೆ, ಈ ಸೂರ್ಯಾಸ್ತವನ್ನ ನಾವು ನೋಡಿದಾಗ ಆ ಸೂರ್ಯ ಕೆಂಪಗಿರ್ತಾನೆ. ಒಬ್ಬರು ಪ್ರಕೃತಿಯನ್ನ ಪ್ರೀತಿಸುವಂತವ್ರಿಗೆ ಅಥವಾ ಆ ತರ ದೃಷ್ಟಿಯಲ್ಲಿ ನೋಡೋರ್ಗೆ ಎಷ್ಟು ಸುಂದರವಾಗಿದೆ, ಕೆಂಪಾದ ಬಣ್ಣ ಇದೆ, ಈ ರೀತಿಯ ಒಂದು ದೃಶ್ಯ ಕಾಣುತ್ತೆ. ಆದ್ರೆ ಕನ್ನಡದ ಒಂದು ಪದ್ಯದಲ್ಲಿ ಹೇಳ್ತಾರೆ, ಆ ಕೆಂಪು ಬಣ್ಣ ಏನು ಅಂತ ಹೇಳಿದ್ರೆ ಅವನು ಕೆಂಪು ಕಣ್ಣಿಂದ ನಮಗೆ ನೋಡ್ತಾ ಇದ್ದಾನಂತೆ ಪ್ರತಿಯೊಬ್ಬ ಮನುಷ್ಯರಿಗೆ. ಏನಂದ್ರೆ ಆ ದಿನ ಮುಕ್ತಾಯ ಆಗ್ತಾ ಇದೆ, ಈ ದಿನ ವ್ಯರ್ಥ ಮಾಡ್ಬಿಟ್ಟಿಲ್ಲ ಇನ್ನು ಅಂತ ಒಂದು ಪದ್ಯ ಬರುತ್ತೆ. ಕೆಂಪನೆ ಮುಖ ಮಾಡಿ ನನ್ನನೆ ನೋಡ್ಪನು ದಿನಪನು ತಾಪ ಹೋಗುವಂದು. ಅಂದ್ರೆ ಆ ದಿನಪ ಸೂರ್ಯ ಹೋಗ್ಬೇಕಾದ್ರೆ ಕೆಂಪು ಮುಖದಿಂದ ಸಿಟ್ಟಿನಿಂದ ನೋಡ್ಕೊಂಡು ಹೋಗ್ತಂತೆ, ಒಂದು ದಿನ ವ್ಯರ್ಥ ಮಾಡ್ಬಿಟ್ಟಿಯಲ್ಲ ಅಂತ. ಬಂಗಾರದಂತಹ ನಾಕೊಟ್ಟ ದಿನವನ್ನು ನೀಮಣ್ಣು ಮಾಡಿದೆ ಎಂದು ಕೆಂಪನೆ ಮುಖ ಮಾಡಿ ನನ್ನನೆ ನೋಡ್ಪನು ದಿನಪನು ತಾಪ ಹೋಗುವಂದು. ಅಂದ್ರೆ ಈ ರೀತಿಯ ಒಂದು ದೃಷ್ಟಿ ಇದ್ದವ್ರಿಗೆ ಅದು ಅರ್ಥ ಆಗುತ್ತೆ. ಸೊ ಈ ರೀತಿ ಇವರು ಹೇಳ್ತಾರೆ, ತುಂಬಾ ಒಂದು ಉನ್ಮಾದಕ್ಕೆ ಅವರು ಹೋಗ್ತಾರೆ. ಕಡೆಗೆ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾರೆ. ಅವ್ರಿಗೆ ಈ ತಾಯಿಯ ದರ್ಶನ ಆಗದೆ ಇದ್ರೆ ಈ ಬದುಕೆ ವ್ಯರ್ಥ, ನಾನು ಇನ್ನು ಬದುಕಿರಬಾರ್ದು ಅಂತ ಹೇಳಿ ಅಲ್ಲೇ ಒಂದು ಕತ್ತಿ ತಗಲಾಕಿರ್ತಾರೆ ಗೋಡೆ ಮೇಲೆ. ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಆ ಕತ್ತಿಯನ್ನು ತಗೊಂಡು
ನನ್ನ ತಲೆಯನ್ನೇ ನಾನು ಕತ್ತರಿಸ್ಬಿಡ್ತೀನಿ, ಯಾಕೆಂದ್ರೆ ಉಪಯೋಗ ಇಲ್ಲ ಇದು, ನಿನ್ನ ದರ್ಶನ ಮಾಡದೇ ಇರ್ತಕ್ಕಂಥ ಈ ಜೀವ, ಈ ದೇಹ ಇದು ಬೇಡ ಇದು ಅಂತ ದಾಸರು ಹೇಳ್ತಾರಲ್ಲ. ಗಂಗಳಿನ್ಯಾತಕೋ ಕಾವೇರಿ ರಂಗನ ಕಾಣದ ಅಂತ. ಹಾಗೆ ಈ ಕಣ್ಣು ನೋಡ್ಲಿಲ್ಲ, ಯಾಕೆ ಬೇಕು ಈ ಕಣ್ಣು, ಈ ಜೀವನೇ ಬೇಡ ಅಂಥೇಳಿ ಇನ್ನೇನ ತಲೆ ಕತ್ತರಿಸ್ಕೊಬೇಕು ಅಂತ ಕತ್ತಿ ತೊಗೊಂಬಿಟ್ಯಾರೆ. ಆಗ ಒಂದು ಒಂದು ಪ್ರಭಾವ ಇರ್ತಕ್ಕಂಥ ಒಂದು ಬೆಳಕು ಅವ್ರಿಗೆ ಕಾಣುತ್ತೆ. ಒಂದು ಕ್ಷಣ ಇವರು ಸ್ತಂಭೀಭೂತರಾಗ್ತಾರೆ. ಆಮೇಲೆ ಆ ಬೆಳಕು ಹೇಗಿತ್ತು ಅಂತ ಅವರೇ ತಮ್ಮ ಶಬ್ದಗಳಲ್ಲಿ ವರ್ಣನೆ ಮಾಡ್ಯಾರ. ಎಲ್ಲೋ ಒಂದು ಅಲೌಕಿಕವಾದಂತಹ ಅನುಭವ. ಅವರು ಒಂದ್ಸಲಿ ಒಂದು ರೀತಿ ಅನ್ಕಾನ್ಷಿಯಸ್ ಆಗಿ ಬಿದೋಗ್ತಾರೆ ಅವರು. ಆ ತಾಯಿಯ ದರ್ಶನ ಅವ್ರಿಗೆ ಅವತ್ತಾಗಿರುತ್ತೆ, ಜಗನ್ಮಾತೆಯ ಒಂದು ದರ್ಶನ ಆಗಿರುತ್ತೆ. ಹೀಗೆ ರಾಮಕೃಷ್ಣ ಪರಮಹಂಸರು ಆ ಕಾಳಿಯ ಪೂಜಾರಿಯಾಗಿ ಕೇವಲ ಒಂದು ವೃತ್ತಿಯಲ್ಲ, ಅದು ಜೀವನದ ಒಂದು ವೃತ್ತಿಯಾಗಿ ಜೀವನದ ಉದ್ದೇಶವನ್ನ ಸಾಕಾರ ಮಾಡ್ಕೊಳ್ಳೋಕ್ಕೆ, ಸಾಧನೆ ಮಾಡೋಕ್ಕೆ ಆ ಒಂದು ದಕ್ಷಿಣೇಶ್ವರವನ್ನ ತನ್ನ ಕೇಂದ್ರವನ್ನಾಗಿ ಮಾಡ್ಕೊಳ್ತಾರೆ. ಹೀಗೆ ಸಮಯ ಸಾಗತ್ತೆ. ಅವ್ರನ್ನ ಮನೆಯಲ್ಲಿ ಯೋಚನೆ ಆಗುತ್ತೆ, ಏಕೆ ಇವನಿಗೆ ಈ ಥರದೆಲ್ಲ ಕೇಳ್ತಾ ಇರ್ತಾರೆ, ಇವನು ನಡ್ಕೊಳ್ತಾ ಇದ್ದಂಥ ರೀತಿ ಎಲ್ಲ. ಊರಿಗೆ ಹೇಳಿ ಕಳಿಸ್ತಾರೆ, ನೀನು ಸ್ವಲ್ಪ ದಿವಸ ಇರೋ ಅಂತ ಹೇಳಿ ಊರಿಗೆ ಕರೆಸ್ಕೊಳ್ತಾರೆ. ಆಮೇಲೆ ಹಿರಿಯರೆಲ್ಲ ಚರ್ಚೆ ಮಾಡ್ತಾರೆ, ಏನು ಮಾಡೋದು, ಒಂದು ಸ್ವಲ್ಪ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ ನೀನು, ಈ ಹುಚ್ಚು ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂದರೆ ಒಂದು ಯೂನಿವರ್ಸಲ್ ಸೊಲ್ಯೂಷನ್ ಇದೆ. ಯಾರಿಗೆ ಏನಾರು ಸರಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಒಂದು ಸೊಲ್ಯೂಷನ್ ಇದೆ ನಮ್ಮ ದೇಶದಲ್ಲಿ, ಮುಂಚೆಯಿಂದ ಇದೆ, ಇವಾಗಲೂ ಹೇಳ್ತಾರೆ. ಇವ್ರಿಗೆ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂಥೇಳಿ ಇವ್ರಿಗೆ ಮದುವೆ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ಹತ್ತಿರದ ಒಂದು ಊರಿನ ಒಂದು ಸಣ್ಣ ಬಾಲಕಿ, ಯಾಕೆಂದ್ರೆ ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹ ಇತ್ತು, ಆಕೆ ಶಾರದೆ, ಆಕೆಯನ್ನ ಕರ್ಕೊಂಬಂದು ಇವ್ರಿಗೆ ಮದುವೆ ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರಿಗೆ 23 ವರ್ಷ, ಆಕೆಗೆ 5 ವರ್ಷ. ಸೊ ಇವರು ಹಿರಿಯರು ಹೇಳಿದ್ರು ಆಯ್ತು ಅಂತ ಇವರು ಮದುವೆ ಆಗ್ತಾರೆ. ಮದುವೆ ಆಗಿ ಆಮೇಲೆ ಆಕೆ ಒಂದು 18 ವರ್ಷ ಆದ್ಮೇಲೆ ಆಕೆ ಇಲ್ಲಿ ಇವ್ರ ಹತ್ರ ಬರ್ತಾರೆ. ಇವರು ಆಗ ಹೇಳ್ತಾರೆ, ನೋಡು, ನಾನು ಆಧ್ಯಾತ್ಮ ಸಾಧನೆಯಲ್ಲಿ ದಾರಿಯಲ್ಲಿ ನಾನು ಸಾಗ್ತಾ ಇದ್ದೀನಿ, ನನಗೆ ನಿನ್ನ ಕೊಟ್ಟು ಮದುವೆ ಮಾಡಿದ್ದಾರೆ, ನನಗೆ ಇದೇ ದಾರಿಯಲ್ಲೇ ನಾನು ಮುಂದುವರಿತೀನಿ, ಇಲ್ಲ ಅಂದರೆ ನಿನ್ನ ಜೊತೆ ಲೌಕಿಕವಾಗಿ ಸಾಂಸಾರಿಕ ಜೀವನವನ್ನು ಮಾಡ್ಕೊಂಡಿರ್ತೀನಿ, ಏನು ಮಾಡಬೇಕು ನೀ ಹೇಳು ಅಂತ ಆಕೆಗೆ ಹೇಳ್ತಾರೆ. ಆಕೆ ಹೇಳ್ತಾಳೆ, ಇಲ್ಲ, ನೀವು ಯಾವ ಸಾಧನೆಯನ್ನು ಮಾಡ್ತೀರ ಅದನ್ನು ಮುಂದುವರಿಸಿ, ನಾನು ನಿಮ್ಮಿಂದ ಅದನ್ನು ಕಲಿತೀನಿ, ನಾನು ನಿಮ್ಮ ಅನುಯಾಯಿ ಆಗ್ತೀನಿ, ನಿಮ್ಮ ಆಧ್ಯಾತ್ಮಿಕ ಸಾಧನೆ ನಿಲ್ಲಿಸಬೇಡಿ ಅಂತ ಹೇಳ್ತಾಳೆ. ನೋಡಿ, 18 ವರ್ಷಕ್ಕೆ ಎಷ್ಟು ದೊಡ್ಡ ತಿಳುವಳಿಕೆ ಅಂತಂದರೆ, ಅವರಿಬ್ಬರು ಗಂಡ ಹೆಂಡತಿಯರೇ, ಆದರೆ ಇಬ್ಬರು ಒಂದು ದೊಡ್ಡ ಆಧ್ಯಾತ್ಮಿಕ ಸಾಧಕರಾಗಿರ್ತಾರೆ. ಅಷ್ಟೇ ಇವರು ಆಕೆಯನ್ನ ಕೂಡಿಸಿ ಹೇಗೆ ಇವರು ಆ ಕಾಳಿ ಮಾತೆಯನ್ನ ಆರಾಧಿಸ್ತಾ ಇದ್ರು, ಅಕ್ಷರಶಃ ಅದೇ ಥರ ಇವಳಿಗೆ ಅಲಂಕಾರ ಮಾಡಿ ಇವಳಲ್ಲಿ ಜಗನ್ಮಾತೆಯನ್ನ ಕಂಡಂತ ಮಹಾಪುರುಷ ರಾಮಕೃಷ್ಣ ಪರಮಹಂಸರು. ಷೋಡಶಿ ಪೂಜೆಯನ್ನ ಮಾಡ್ತಾರೆ. ಅಂದರೆ ಆ ಶಾರದಾ ಮಾತೆ ಅಂತ ನಾವೇನು ಕರಿತೀವಿ, ಅವ್ರಿಗೆ ಒಂದು ಅಲೌಕಿಕವಾದಂತಹ ಒಂದು ವಿಚಿತ್ರವಾದಂತಹ ಅನುಭವ ರಾಮಕೃಷ್ಣ ಪರಮಹಂಸರ ಒಂದು ಸಹವಾಸದಲ್ಲಾಗತ್ತೆ. ತುಂಬಾ ಕಷ್ಟ. ಆದರೆ ರಾಮಕೃಷ್ಣರು ಹೇಳ್ಕೊಟ್ಟಂತಹ ಆ ದಾರಿಯಲ್ಲಿ ಆಕೆ ಸಾಕ್ತಾ ಹೋಗ್ತಾರೆ. ಮುಂದೆ ಅವರು ತೀರ್ಕೊಳ್ತಾರೆ. ಅವರು ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡ್ಬಿಡ್ತಾರೆ ರಾಮಕೃಷ್ಣ ಪರಮಹಂಸರು, 50ನೇ ವಯಸ್ಸಿಗೆ. ಆಕೆ ಇನ್ನೂ 30-32 ವರ್ಷ ಅಷ್ಟೇ. ಆಗ ಇವರು ತುಂಬಾ ಕಷ್ಟ ಇರುತ್ತೆ. ಆ ರಾಮಕೃಷ್ಣ ಪರಮಹಂಸ ಹೇಳಿರ್ತಾರೆ, ಎಷ್ಟೇ ಕಷ್ಟ ಆದರೂ ಯಾರನ್ನು ಬೇಡಬೇಡ, ಕೈ ಚಾಚಬೇಡ, ಕಷ್ಟವನ್ನು ಎದುರಿಸು, ಆದರೆ ಇನ್ನೊಬ್ರನ್ನ ಬೇಡಬೇಡ ಅಂತ ಇವ್ರು ಹೇಳಿರ್ತಾರೆ. ಹಾಗಾಗಿ ಈಕೆ ಅವ್ರು ತೀರ್ಕೊಂಡ್ಮೇಲೆ ಅಲ್ಲಿ ದಕ್ಷಿಣೇಶ್ವರದಲ್ಲಿ ಇರೋಕ್ಕಾಗಲ್ಲ. ಅವರ ರಾಮಕೃಷ್ಣ ಪರಮಹಂಸರ ಊರಿಗೆ ಹೋಗ್ತಾರೆ, ಕಾಮಾರ್ಕು ಪುರದಲ್ಲಿ. ಅಲ್ಲಿ ಒಂದು ಚಿಕ್ಕ ಮನೆ, ಆ ಮನೆಯಲ್ಲೇ ಇವ್ರು ಇರ್ತಾರೆ.
ಹೇಗಿತ್ತು ಅವ್ರ ಸ್ಥಿತಿ ಅಂತ ಹೇಳಿದ್ರೆ, ಇವರು ತೀರ್ಕೊಂಡಾಗ ಒಂದು ಸ್ವಲ್ಪ ಪೆನ್ಷನ್ ರೀತಿ ಬರ್ತಾ ಇರುತ್ತೆ. ಆಗಿನ ಕಾಲದಲ್ಲಿ 7 ರೂಪಾಯಿ. ಒಂದು 5-6 ತಿಂಗಳಾದ್ಮೇಲೆ ಈ ಆಡಳಿತದವ್ರು ಇರ್ತಾರೋ, ದೇವಸ್ಥಾನದ ಆಡಳಿತ, ಅವರು ಯಾತಿಗೆ ಕೊಡ್ಬೇಕು ಅಂತೇಳಿ ಅದನ್ನು ನಿಲ್ಲಿಸ್ಬಿಡ್ತಾರೆ. ಇವ್ರು ಯಾರಿಗೂ ಹೋಗಿ ತಮ್ಮ ಕಷ್ಟವನ್ನು ಹೇಳ್ಕೊಡೋದೇ ಇಲ್ಲ ಶಾರದಾ ಮಾತೆಯವರು. ಅವರು ಆ ಕಷ್ಟದಲ್ಲಿ ಕೂಡ ಹೇಗೆ ಇವರು ಹೇಳ್ಕೊಟ್ಟಂತಹ ಆ ಒಂದು ಮಾರ್ಗ ಇದೆ, ಆ ಸಾಧನಾ ಮಾರ್ಗದಲ್ಲಿ ಇವರು ನಿರತರಾಗಿರ್ತಾರೆ. ಅಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಆ ಜಾಗದಲ್ಲೇ ಒಂದಷ್ಟು ತರಕಾರಿ, ಒಂದಷ್ಟು ಹಣ್ಣು, ಒಂದಷ್ಟು ಬೆಳ್ಕೊಂಡು ಅದನ್ನೇ ತಿನ್ಕೊಂಡಿರ್ತಾರೆ. ಏನೂ ಆದಾಯ ಇಲ್ಲ. ಆದರೆ ಇವ್ರು ಹೇಳ್ಬಿಟ್ಟಿದ್ದಾರೆ, ಯಾರನ್ನೂ ಕೇಳಬೇಡ, ನಿಂಗೇನಾದ್ರು ಕೇಳಬೇಕು ಅಂದ್ರೆ ನನ್ನೇ ಕೇಳು ಅಂತ ಹೇಳಿರ್ತಾರೆ. ಇವ್ರ ತಲೆಯಲ್ಲಿ ಅದೇ ಇರುತ್ತೆ. ಆದರೂ ಒಂದ್ಸಲಿ ಅನ್ಸತ್ತೆ, ನನಗೆ ಯಾವ ಮಕ್ಕಳಿಲ್ಲ, ನನಗೆ ಅಕಸ್ಮಾತ್ ಮಕ್ಕಳಿದ್ರೆ ಅವ್ರು ನನ್ನ ನೋಡ್ಕೊಳ್ತಾ ಇದ್ರೋ ಏನೋ ಅಂತ ಇವ್ರು ಹೇಳ್ತಾರೆ. ಶಾರದಾ ಮಾತು ಅವ್ರು ಹೇಳ್ತಾರೆ, ಈ ಮನಸ್ಸಿನಲ್ಲಿ ಈ ಮಾತು, ಈ ವಿಚಾರ ಬಂದಾಗ ತಕ್ಷಣ ರಾಮಕೃಷ್ಣ ಪರಮಹಂಸರು ನನಗೆ ಕಾಣಿಸ್ಕೊಂಡ್ರು. ಅವ್ರು ಹೇಳ್ತಾರೆ, ನೀನ್ ಮಕ್ಕಳಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ನೀ ಅಮ್ಮ ಅಂತ ಕರೆಸ್ಕೊಳ್ಳಿಲ್ಲ ಅನ್ನುವ ಯೋಚನೆ ಇದೆಯಲ್ಲ, ನೋಡ್ತಾ ಇರೋ, ಒಬ್ರಲ್ಲ ಇಬ್ರಲ್ಲ 1000 ಜನ, ಇಡೀ ಜಗತ್ತೇ ನಿನ್ಗೆ ಅಮ್ಮ ಅಂತ ಹೇಳೋ ಸ್ಥಿತಿ ಬರುತ್ತೆ ಅಂತ ಹೇಳಿ ಅವರು ಮಾಯ ಆಗಿರ್ತಾರೆ. ಅದಾದ್ಮೇಲೆ ಕೆಲವು ತಿಂಗಳಾದ್ಮೇಲೆ ಇಲ್ಲಿ ರಾಮಕೃಷ್ಣ ಪರಮಹಂಸರ ಶಿಷ್ಯಂದ್ರು ಕೂಡ ತುಂಬಾ ಕಷ್ಟದಲ್ಲಿರ್ತಾರೆ ಇಲ್ಲಿ. ಆಮೇಲೆ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ಬರ್ತಾರೆ. ಇಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಅವರು ಅವರ ಒಂದು ಆ ಶಕ್ತಿ, ಆ ತಪಶಕ್ತಿ ಎಷ್ಟು ಅದು ವ್ಯಾಪ್ಸುತ್ತೆ ಅಂತ ಹೇಳಿದ್ರೆ, ವಿವೇಕಾನಂದರಿಗೂ ಅನೇಕ ಬಾರಿ ಪ್ರಶ್ನೆಗಳು ಬಂದಾಗ ಶಾರದಾ ಮಾತೆಯವರು ಬಳಿ ಹೋಗಿ ಕೂತ್ಕೊಳ್ತಾ ಇರ್ತಾರೆ. ಆ ರೀತಿ ಅಕ್ಷರಶಃ ಅವರು ರೀತಿ ಜಗನ್ಮಾತೆಯಂತೆ ಅವ್ರನ್ನ ಬೆಳೆಸಿದಂತಹ ಕೀರ್ತಿ ರಾಮಕೃಷ್ಣ ಪರಮಹಂಸರು. ಸೊ ರಾಮಕೃಷ್ಣ ಪರಮಹಂಸರ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಈ ಏನಾದ್ರು ಕಲಿಬೇಕು ಅಂತ ಹೇಳಿದ್ರೆ ಗುರುಗಳನ್ನ ಹುಡ್ಕೊಂಡು ಹೋಗ್ತಾರೆ. ಆ ಗುರುಗಳು ಎಲ್ಲೋ ಸಿಗ್ತಾರೆ, ಅವರ ಒಂದು ಅನುಗ್ರಹ ಆಗ್ಬೇಕು, ಆವಾಗ ನಮ್ಗೆ ವಿದ್ಯೆ ಸಿಗುತ್ತೆ. ಈ ರೀತಿಯ ಒಂದು ಕತೆ ಕೇಳಿ. ಇಲ್ಲಿ ಇವರ ಜೀವನದಲ್ಲಿ ಒಂದು ವಿಚಿತ್ರ ಅಂದ್ರೆ, ಗುರುಗಳೇ ಇವ್ರನ್ನ ಹುಡ್ಕೊಂಡು ಬರ್ತಾರೆ. ಇವರ ಸಾಧನೆ ಎಂತ ಒಂದು ಇಂಟೆನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಇಂಥವ್ರಿಗೆ ಒಂದು ವಿದ್ಯೆ ಕೊಡಬೇಕು ಅಂತೇಳಿ ಗುರುಗಳೇ ಬರ್ತಾರೆ. ಒಂದ್ಸಲಿ ಒಂದು ದೋಣಿ ಬರುತ್ತೆ. ಆ ದೋಣಿಯಲ್ಲಿ ಒಬ್ರು ಒಬ್ರು ಹೆಂಗಸರು ಬರ್ತಾ ಇರ್ತಾರೆ. ಇವ್ರಿಗೆ ಗೊತ್ತಾಗತ್ತೆ ರಾಮಕೃಷ್ಣ ಪರಮಹಂಸರಿಗೆ. ಅವರ ಜೊತೆ ಇದ್ದಂತ ಹೃದಯನಾಥ್ಗೆ ಹೇಳ್ತಾರೆ, ಅವ್ರಿಗೋಗಿ ಹೇಳು ಬನ್ನಿ ಅಂದ್ಬಿಟ್ಟು ಅಂತ. ಇವರು ಹೋಗಿ ಅವ್ರಿಗೆ ಹೇಳ್ತಾರೆ, ನೀವು ರಾಮಕೃಷ್ಣ ಇವರು ಇಲ್ಲಿದ್ದಾರೆ, ಅವ್ರನ್ನ ನೋಡಕ್ ಬನ್ನಿ ನೀವು ಅಂತೇಳಿ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಭೈರವಿ ಬ್ರಾಹ್ಮಣಿ ಅಂತ ಹೇಳಿ ಒಬ್ರು ಮಹಿಳಾ ಸಾಧಕಿಯವರು. ಅವರು ಬಂದು ರಾಮಕೃಷ್ಣ ಪರಮಹಂಸರಿಗೆ ಅವರು ತಂತ್ರವಿದ್ಯೆಯನ್ನ ಪಾಠ ಮಾಡ್ತಾರೆ. 64 ರೀತಿಯ ತಂತ್ರವಿದ್ಯೆಗಳನ್ನ ರಾಮಕೃಷ್ಣರಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಇವ್ರು ಕಲಿತಾ ಇದ್ದಂತ ರೀತಿ, ಕಲಿತಾ ಇದ್ದಂತಹ ವೇಗ, ಇವ್ರು ಹೇಳ್ಕೊಡ್ತಾ ಇದ್ದಂಗೆ ಅದನ್ನ ಇವರು ಅಳವಡಿಸ್ಕೊಳ್ಳೋಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ ನೋಡಿ ಆ ಗುರುಗಳಿಗೆ ಭಾರಿ ಆಶ್ಚರ್ಯ ಆಗ್ಬಿಡುತ್ತೆ. ಅದಾದ್ಮೇಲೆ ಅಷ್ಟೇ ಅಲ್ಲ, ಅವ್ರಿಗೆ ಭೈರವಿ ಬ್ರಾಹ್ಮಣಿ ಅವ್ರಿಗೆ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರೊಂದು ರೀತಿಯ ಅವತಾರ ಅಂತ ಏನ್ ಹೇಳ್ತಾರೆ, ಅಂದ್ರೆ ದೈವಾಂಶ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಅನ್ನುವ ಒಂದು ಗುರುತಿಸಿದ್ದು ಇವರೇ ಮೊದಲು. ಗುರುಗಳು ಮತ್ತೆ ಅನೇಕರಿಗೆ ಕರೆದು ಹೇಳ್ತಾರೆ, ಇವರು ಸಾಮಾನ್ಯ ಅಲ್ಲ ಅಂತ. ಅದನ್ನ ರಾಮಕೃಷ್ಣ ಪರಮಹಂಸರು ಕೇಳಿಸ್ಕೊಂಡು ಏನು ಉತ್ತರ ಕೊಡ್ತಾರೆ ಅಂದ್ರೆ, ಇವರು ಹೇಗೇಗೋ ಆಡ್ತಾ ಇರ್ತಾರೆ, ಯಾವಾಗಲೂ ಮಲಗ್ತಾರೆ, ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ, ಸಮಾಧಿ ಸ್ಥಿತಿ ಹೋಗ್ತಾರೆ. ಈ ರೀತಿ ಇದೆಲ್ಲ ನೋಡಿದಾಗ ಅನೇಕ ರೀತಿ ಜನ ಮಾತಾಡ್ತಾ ಇರ್ತಾರೆ. ಇವರು ಇದನ್ನ ಗುರುತಿಸಿ, ನೀನೊಬ್ಬ ದೈವಾಂಶ ಸಂಭೂತ ಇದೆಯಾ ನೀನು ಅಂತ ಇವರು ಹೇಳಿದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇವರು ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನೀವೊಬ್ಬರಾರು ನನ್ಗೆ ಹುಚ್ಚಿಡ್ದಿಲ್ಲ ಅಂತ ಹೇಳಿದ್ರಲ್ಲ, ಅದೇ ಖುಷಿ ಆಯ್ತು ಅಂತ. ಅಂದ್ರೆ ಎಲ್ಲರೂ ಹುಚ್ಚ ಅನ್ನೋ ರೀತಿ ಹೇಳ್ತಾ ಇರ್ತಾರೆ. ಹೀಗೆ ಒಬ್ಬರಾಯ್ತು, ಮತ್ತೊಬ್ರು ಗುರುಗಳು ಬರ್ತಾರೆ ಅದೇ ರೀತಿ, ತೋತಾಪುರಿ ಅಂತೇಳಿ.
ಅವರು ಬಂದು ಇವ್ರಿಗೆ ಅದ್ವೈತ ವೇದಾಂತವನ್ನ ಹೇಳ್ಕೊಡ್ತಾರೆ. ಅದ್ವೈತ ವೇದಾಂತವನ್ನು ಹೇಳ್ಕೊಟ್ಟು ಅವ್ರಿಗೆ ಸಮಾಧಿ ಸ್ಥಿತಿಗೆ, ನಿರ್ವಿಕಲ್ಪ ಸಮಾಧಿಗೆ ಹೋಗುವಂತಹ ಒಂದು ಅಭ್ಯಾಸವನ್ನ ಮಾಡಿಸ್ತಾರೆ. ಇವರು ಎಷ್ಟು ಬೇಗ ಅದನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಗುರುಗಳಿಗೆ ಆಶ್ಚರ್ಯ ಆಗುತ್ತೆ. ತೋತಾಪುರಿ ಅವ್ರು ಹೇಳ್ತಾರೆ, ನಾನು ಇದನ್ನ ಸಾಧನೆ ಮಾಡೋಕ್ಕೆ 40 ವರ್ಷ ತಗೊಂಡಿದ್ದೆ, ನೀವು 3 ದಿವಸದಲ್ಲಿ ಮಾಡ್ಬಿಟ್ಟಿಯಲ್ಲ ಅಂತ. ಅಂದ್ರೆ ಪ್ರಿಪರೇಷನ್ ಅದು ಚಿಕ್ಕ ವಯಸ್ಸಿಂದ ನಡೀತಾ ಬಂದಿತ್ತು. 6ನೇ ವಯಸ್ಸಿನಲ್ಲೇ ಅವ್ರು ಒಮ್ಮೆ ಸಮಾಧಿ ಸ್ಥಿತಿ ಹೋಗಿರ್ತಾರೆ. ಹಾಗಾಗಿ ಬೇಗ ಅದನ್ನ ಇವರು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹೀಗೆ ಗುರುಗಳಿಂದ ಕಲ್ತಂತಹ ಆ ಒಂದು ಇದನ್ನ ವಿದ್ಯೆಗಳನ್ನು ಕಲಿತು ಅವರು ಪ್ರತ್ಯಕ್ಷ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾರೆ. ಮತ್ತೆ 100% ಅದನ್ನ ಅಳವಡಿಸೋದು. ಹೇಗಿರ್ತಾ ಇತ್ತು ಇವರ ಒಂದು ಭಕ್ತಿ, ಅವರ 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 ರೀತಿ ಹೇಗಿತ್ತು ಅನ್ನೋಕ್ಕೆ ಒಂದ್ಸಲಿ ಇವರು ದೇವಸ್ಥಾನದಲ್ಲಿ ಕೂತ್ಕೊಂಡು ಕಾಳಿಗೆ ಆರತಿ ಮಾಡ್ತಾ ಹಾಡ್ತಾ ಇರ್ತಾರೆ. ಹಾಡು ಹೇಳ್ತಾ ಒಂದು ಅತ್ಯಂತ ಒಂದು ಯಾವುದೋ ಭಾವನಾಲೋಕದಲ್ಲಿ ಇವರು ಮುಳುಗೋಗಿರ್ತಾರೆ, ಹೇಳ್ತಾ ಇರ್ತಾರೆ. ಆಗ ಆ ರಾಣಿ ರಾಸ್ಮಣಿ ಅವ್ರು ಬರ್ತಾರೆ. ಅವರೇ ಆ ದೇವಸ್ಥಾನದ ಮಾಲೀಕರು, ಇವರೇ, ಆಕೆನೇ ಇವ್ರಿಗೆ ಕೆಲಸ ಕೊಟ್ಟಿರೋದು. ಆಕೆ ಬರ್ತಾಳೆ, ಬಂದು ಅಲ್ಲೇ ರಾಮಕೃಷ್ಣರ ಪಕ್ಕದಲ್ಲೇ ಬಂದು ಕೂತ್ಕೊಳ್ತಾರೆ. ಇವರು ಆರತಿ ಮಾಡ್ತಾ ಇರ್ತಾರೆ. ಆಮೇಲೆ ಹಾಡೆಲ್ಲ ಹೇಳ್ತಾ ಇರ್ತಾರೆ. ಹಾಡು ಮುಗಿಯುತ್ತೆ. ಆಮೇಲೆ ನೋಡ್ತಾರೆ, ಪಕ್ಕದಲ್ಲಿ ಆ ರಾಣಿ ಕೂತಾಳೆ. ಅವಳು ನೋಡ್ತಾ ಇದ್ದಂಗೆ ಏನ್ ಅನ್ಸ್ತೋ ಗೊತ್ತಿಲ್ಲ, ಎತ್ತು ಕಪಾಳ ಕೊಡ್ಬಿಡ್ತಾರೆ ಆ ರಾಣಿಗೆ. ಅವಳ ಜೊತೆ ಇದ್ದಂತ ಅಂದ್ರೆ ರಾಣಿ ಯಾಕೆ, ಅವಳಿಗೆ ಯಾರು ಅಂಗರಕ್ಷಕರಿದ್ದಾರೆ ಅವ್ರಿಗೆಲ್ಲ ಪ್ರಾಯಶಃ ಕ್ಷಣ ಮಾತ್ರದಲ್ಲಿ ಅವ್ರನ್ನ ಹಿಡಿದು ಹೊಡೆದು ಬಿಡ್ತಾರೆ ರಾಮಕೃಷ್ಣ ಪರಮಹಂಸರು. ತಕ್ಷಣ ರಾಣಿ ಹೇಳ್ತಾರೆ, ಸುಮ್ಮನೆ ಅಂತ. ರಾಮಕೃಷ್ಣರು ಹೇಳ್ತಾರೆ, ಇದನ್ನ ಯೋಚನೆ ಮಾಡಕ್ಕ ಇಲ್ಲಿ ಬಂದಿರೋದು, ಈ ಸಮಯದಲ್ಲಿ ನೀ ಅದನ್ನ ಯೋಚನೆ ಮಾಡ್ತಾ ಕೂತಿಯಲ್ಲ ಅಂತ ರಾಣಿ ರಾಸ್ಮಣಿಗೆ ಗದರುತ್ತಾರೆ. ಆಕೆ ಹೌದು, ದಯಮಾಡಿ ಕ್ಷಮಿಸಿ ಅಂತಾರೆ. ಏನಂದ್ರೆ ಅಲ್ಲಿ ಅತ್ಯಂತ ಭಕ್ತಿಯಿಂದ ದೇವರ ಒಂದು ಪೂಜೆ ನಡೀತಾ ಇರ್ಬೇಕಾದ್ರೆ ಆ ರಾಣಿ ರಾಸ್ಮಣಿ ಅವರು, ಅವ್ರದ್ದು ಯಾವುದೋ ಒಂದು ಕೋರ್ಟಲ್ಲಿ ಕೇಸ್ ನಡೀತಾ ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇದನ್ನ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅದನ್ನ ಯೋಚನೆ ಮಾಡೋಕೆ ಇಲ್ಲಿ ಬಂದಿದ್ದು ಅಂತ. ಅಂದ್ರೆ ಅವರ ತಾಕತ್ ಎಂತಿದ್ದು ಅಂತ ಹೇಳಿದ್ರೆ, ಅವ್ರಿಗೆ ಏನೋ ಉದ್ಯೋಗವನ್ನು ಕೊಟ್ಟಂತ ಆ ರಾಣಿಯಗೂ ಕಪಾಳ ಕೊಡಿದ್ರೆ ಅದು ಅವಳಿಗೆ ಅರ್ಥ ಆಗ್ತಾ ಇತ್ತು. ಆ ರೀತಿಯ ಒಂದು ಶಕ್ತಿ ಇತ್ತು. ಮತ್ತೆ ಇವ್ರನ್ನ ಇನ್ನೊಂದು ಹೇಳ್ತಾರೆ, ಏನಂದ್ರೆ ಇವರೊಬ್ಬ ಆಧ್ಯಾತ್ಮಿಕ ವಿಜ್ಞಾನಿ ಅಂತ. ಯಾಕೆಂದ್ರೆ ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಈ ರೀತಿಯ ಇಂಗ್ಲಿಷ್ ಶಿಕ್ಷಣ ಬಂದಿತ್ತು, ವಿಜ್ಞಾನದಲ್ಲಿ ಸಾಕಷ್ಟು ಸಂಶೋಧನೆಗಳಾಗ್ತಾ, ಭೌತ ವಿಜ್ಞಾನದ ಪ್ರಗತಿಯಿಂದಾಗಿ ಅನೇಕರು ನಾಸ್ತಿಕರಾಗ್ತಾ ಇದ್ರು. ಯಾಕೆಂದ್ರೆ ಭೌತ ವಿಜ್ಞಾನದ ಪ್ರಗತಿಯಾಗ ಇಡೀ ಜಗತ್ತಿನಲ್ಲಿ ಸಾಕಷ್ಟು ಸಂಶೋಧನೆ ಆಗ್ತಾ ಆಗ್ತಾ ಜನರಿಗೆ ವಿಜ್ಞಾನ ಅಂತ ಹೇಳಿದ್ರೆ ಅದು ಪ್ರಯೋಗ ಮಾಡಬೇಕು, ಪ್ರಯೋಗಶಾಲೆಯಲ್ಲಿ ಯಾವುದು ಪ್ರೂವ್ ಆಗಲ್ವೋ ಅದು ಇಲ್ಲ ಅನ್ನುವ ಒಂದು ಯೋಚನೆ ಇವತ್ತಿಗೂ ಅನೇಕರಿಗಿದೆ ಆ ಥರ. ಹಾಗಾಗಿ ಜನರ ಒಂದು ಈ ರೀತಿಯ ಅನೇಕ ಆಧ್ಯಾತ್ಮಿಕ ವಿಚಾರಗಳಿಗೆ ಜನ ಒಂದು ರೀತಿ ದೂರ ಹೋಗ್ತಾ ಇರೋ ಅಥವಾ ಒಪ್ಪಿಗೆ ಆಗ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ರಾಮಕೃಷ್ಣ ಪರಮಹಂಸರ ಒಂದು ಕೆಲಸ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಅವ್ರನ್ನ ಒಬ್ಬ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಕರೀತಾರೆ. ಯಾಕೆಂದ್ರೆ ನಮ್ಮ ಏನೇನು ದರ್ಶನಗಳಿದೆ, ಮತಗಳಿದೆ, ಅದನ್ನೆಲ್ಲ ಇವರು ಪ್ರತ್ಯಕ್ಷ ಅದನ್ನ ಓದಲಿಲ್ಲ, ಅದ್ರ ಬಗ್ಗೆ ಪ್ರವಚನ ಮಾಡಿರಲಿಲ್ಲ, ಆದರೆ ಅದನ್ನೇ ತಾವು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದು ದ್ವೈತ ಇರ್ಬೋದು, ಅದ್ವೈತ ಇರ್ಬೋದು, ವಿಶಿಷ್ಟಾದ್ವೈತ ಇರ್ಬೋದು, ಶೈವ ವೈಷ್ಣವ, ಎಲ್ಲ ರೀತಿಯ ಏನು ಪಂಥಗಳು, ಇದನ್ನ ಇವರು ಅಕ್ಷರಶಃ ಜೀವಿಸಿ ನಟಿಸಿ ಅಂತ ಹೇಳಕ್ಕಾಗಲ್ಲ, ಆದರೆ ಅವರೇ ಅದನ್ನ ಆಗ್ಬಿಟ್ಟು. ಉದಾಹರಣೆಗೆ ಭಕ್ತಿಯಲ್ಲಿ ಎಷ್ಟೊಂದು ಥರ ಇದೆ. ತನ್ನ ಒಂದು ಮಾಲೀಕನಿಗೆ, ತನ್ನ ಗುರುಗಳಿಗೆ, ತನ್ನ ಇವನ್ಗೆ ಕೊಡ್ತಕ್ಕಂಥ ಒಂದು ಸ್ವಾಮಿ ನಿಷ್ಠೆ ಹನುಮಂತನ ಇದೆ. ಹನುಮಂತನೆಲ್ಲ ನಾವು ನೋಡ್ತೀವಿ. ಇವರು ಒಂದು ಕಪಿ ಥರ, ಇವರು ಕೂಡ ಒಂದು ತನ್ನ ಪಂಚೆಯಲ್ಲೇ ಒಂದು ಬಾಲ ಥರ ಮಾಡಿಕೊಂಡು ಮರದ ಮೇಲಿದ್ದು ಮರದಲ್ಲೇ ಓಡಾಡ್ತಾ ರೀತಿಯ ಹನುಮಂತನಂತೆ ಆಗಿ, ಹನುಮಂತ ರಾಮನನ್ನ ಯಾವ ರೀತಿ ಭಕ್ತಿಯ ಒಂದು ತಾರಕ ಅವನಲ್ಲಿತ್ತೋ ಅದನ್ನ ಇವರು ಅನುಭವಿಸ್ತಾರೆ.
ಗೋಪಿಕಾ ಸ್ತ್ರೀಯಂತೆ ಹೆಣ್ಣಿನ ವೇಷ ಧರಿಸಿ ಕೃಷ್ಣನನ್ನ ಹೇಗೆ ಅವರು ಪ್ರೀತಿಸ್ತಾ ಇದ್ರು, ರಾಧೆಯನ್ನ, ಕೃಷ್ಣನನ್ನ ಇವರು ಕೇವಲ ಅದನ್ನ ಓದಿದ್ದಲ್ಲ, ನೆನ್ಪು ಮಾಡ್ಕೊಂಡಿದ್ದಲ್ಲ, ಪ್ರತ್ಯಕ್ಷ ಆ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಇವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಹೀಗೆ ಅನೇಕ ಒಂದು ನಮ್ಮ ಒಂದು ದಾರಿಗಳಿದೆ, ಅದನ್ನೆಲ್ಲ ಇವರು ಪ್ರಯತ್ನ ಮಾಡ್ತಾರೆ. ಹಂಗೆ ನೋಡ್ಕೊಂಡ್ರೆ ಕ್ರಿಶ್ಚಿಯನ್, ಇಸ್ಲಾಮನ್ನ ಕೂಡ ಇವರು ಆ ಒಂದು ಪ್ರಯತ್ನ ಮಾಡ್ತಾರೆ. ಅಂದ್ರೆ ಇವ್ರು ಏನ್ ಹೇಳಕ್ ಹೊರಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾ ದಾರಿಗಳು ಅದರ ಒಂದು ಡೆಸ್ಟಿನೇಷನ್ ಒಂದೇ, ಗಂತವ್ಯ ಒಂದೇ. ಇದನ್ನ ಭಾರತ ಹೇಳ್ತಾ ಇದೆ, ಸಾವಿರಾರು ವರ್ಷದಿಂದ ಹೇಳ್ತಿದೆ. ನಾವು ಹೇಳ್ತೀವಿ ಹೇಗೆ ಆಕಾಶದಿಂದ ಬಿದ್ದಂತಹ ನೀರು ಅದು ಎಲ್ಲೆಲ್ಲೋ ಬೀಳ್ಬೋದು, ಆದರೆ ಅದ್ ಕಡೆಗೆ ಅಂತಿಮವಾಗಿ ಹರ್ಕೊಂಡು ಹೋಗೋದು ಆ ಸಮುದ್ರಕ್ಕೆ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚಸಿ ಸಾಗರಂ ಸರ್ವದೇವ ನಮಸ್ಕಾರ ಶ್ರೀ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳಿದಂತ ನಾಡು ಭಾರತ. ಆದ್ರೆ ಯಾವಾಗ ಇಸ್ಲಾಂ ಮತ್ತೆ ಕ್ರಿಶ್ಚಿಯಾನಿಟಿ ಬಂದು ಹೊಸ ರೀತಿಯ ಒಂದು ಮತಾಂತರದ ಒಂದು ಹೊಸ ರೂಪ ಭಾರತಕ್ಕೆ ಪರಿಚಯ ಆಯಿತು, ನಮ್ಮದನ್ನ ಬಲವಂತವಾಗಿ ಹೇರ್ತಕ್ಕಂಥ, ನಮ್ದೇ ಸರಿ ಅಂತ ಹೇಳ್ತಕ್ಕಂಥ ಒಂದು ಓನ್ಲಿ ಕಲ್ಚರ್ ಶುರು ಆಯ್ತಲ್ಲ, ಈ ಎರಡು ಸೆಮಿಟಿಕ್ ರಿಲಿಜನ್ ಬಂದ್ಮೇಲೆ ತುಂಬಾ ದೊಡ್ಡ ನಷ್ಟವನ್ನ ಭಾರತ ಕಷ್ಟಪಟ್ಟಿದೆ. ಇವತ್ತಿಗೂ ನಡೀತಾ ಇರತಕ್ಕಂಥ ಜಗತ್ತಿನ ಅನೇಕ ಸಮಸ್ಯೆಯಿಂದ ಇರೋದು ಇದೆ, ನಂದೇ ಸರಿ ಅಂತ. ಭಾರತ ಮುಂಚೆಯಿಂದ ಹೇಳ್ತಾ ಇರೋದಂದ್ರೆ ನಮ್ಮದೂ ಸರಿ, ನಿಮ್ಮದೂ ಸರಿ. ವಿವೇಕಾನಂದರು ಶಿಕಾಗೋ ಭಾಷಣದಲ್ಲಿ ಈ ಮಾತನ್ನು ಹೇಳ್ತಾರೆ, ವಿ ಜಸ್ಟ್ ಡೋಂಟ್ ಬಿಲೀವ್ ಇನ್ ಯೂನಿವರ್ಸಲ್ ಟಾಲರೆನ್ಸ್. ಟಾಲರೆನ್ಸ್ ಅಂದ್ರೆ ಏನು ಅಂದ್ರೆ ನಿನ್ನನ್ನು ಸಹಿಸ್ಕೊಳ್ತೀವಿ, ನೀವೇನೋ ಏನೋ ಪೂಜೆ, ನಿಮ್ದೇನೋ ಸಂಪ್ರದಾಯ ಇದೆ, ನಿಮ್ದೊಂದು ಪೂಜಾ ಪದ್ಧತಿ ಇದೆ ಅಂದ್ರೆ ನಿಮ್ಮನ್ನು ಸಹಿಸ್ಕೊಳ್ಳೋದಲ್ಲ, ನಿಮ್ದು ಸರಿ ಅಂತ ಒಪ್ತೀವಿ. ವಿ ಜಸ್ಟ್ ಡೋಂಟ್ ಬಿಲೀವ್ ಇನ್ ಯೂನಿವರ್ಸಲ್ ಟಾಲರೆನ್ಸ್ ಬಟ್ ವಿ ಅಕ್ಸೆಪ್ಟ್ ದೆಮ್ ಆಸ್ ಟ್ರೂ ಅಂತ. ಇದು ಭಾರತ. ಆದ್ರೆ ಈ ಕಾಲಘಟ್ಟದಲ್ಲಿ ಇದರ ತುಂಬಾ ಅವಶ್ಯಕತೆ ಇರುತ್ತೆ. ಸೊ ಇವರು ಅದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಏನ್ ತೋರಿಸ್ಕೊಡ್ತಾರೆ ಅಂದ್ರೆ, ನೀವು ಎಲ್ಲ ಮಾಡಿದ್ರು ಅಂತಿಮವಾಗಿ ಅದೇ ಭಗವಂತನೆಡೆಗೆ ಹೋಗ್ಬಹುದು. ಹಾಗಾಗಿ ಎಲ್ಲಾ ದಾರಿಯೂ ಸರಿಯೇ. ಅದಕ್ಕೆ ಅವ್ರು ಹೇಳ್ತಾರೆ ಜತೋ ಮತ ತಥೋ ಪಥ. ಅಂದ್ರೆ ಎಷ್ಟು ನಂಬಿಕೆಗಳಿದೆಯೋ ಅಷ್ಟು ಮತಗಳಿದೆ, ಅಥವಾ ಎಷ್ಟು ಮನವೋ ಅಷ್ಟು ಮತವು. ಇವತ್ತಿಗೂ ನಾವು ಕಲ್ಕತ್ತಾದ ದಕ್ಷಿಣೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಪ್ರವೇಶ ದ್ವಾರದಲ್ಲಿ ದೊಡ್ಡದಾಗಿ ರಾಮಕೃಷ್ಣ ಪರಮಹಂಸರ ಒಂದು ಕಟೌಟ್ ತರ ಹಾಕಿದ್ದಾರೆ, ಅಲ್ಲಿ ಇದು ಹಾಕಿದ್ದಾರೆ, ಜತೋ ಮತ ತಥೋ ಪಥ. ಎಷ್ಟು ಮನವೋ ಅಷ್ಟು ಮತವು. ನೋಡಿ, ಇದೊಂದು ವಾಕ್ಯ ನೋಡೋದು ತುಂಬಾ ಸರಳ ಅನ್ಸುತ್ತೆ, ಇಡೀ ಜಗತ್ತಿನ ಇವತ್ತಿನ ಸಮಸ್ಯೆಯನ್ನ ಪರಿಹರಿಸಬಲ್ಲಂತ ಒಂದು ವಿಚಾರ. ಏನು, ಎಲ್ರದು ಓಕೆ, ಎಲ್ರದು ನಿಮ್ಮ ಬೇಕಾದಂತ ಒಂದು ವಿಚಾರಧಾರೆಗೆ ಅವಕಾಶ ಇದೆ. ಇದೇ ಅಲ್ವಾ ಹಿಂದೂ ಚಿಂತನೆ ಹೇಳುವಂಥದ್ದು, ಅದೇ ಅಲ್ವಾ ಹಿಂದೂ ಧರ್ಮದ ವಿಶೇಷ, ಅದೇ ಹಿಂದುತ್ವದ ವೈಶಿಷ್ಟ್ಯ. ಎಲ್ಲಕ್ಕೂ ಅವಕಾಶ ಇದೆ, ಅಕಾಮಡೇಟಿವ್ ಪ್ಲೂರಲ್ ಥಿಂಕಿಂಗ್, ಇದೇ ಭಾರತದ ಚಿಂತನೆ. ಇದನ್ನ ಇವರು ಆ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಇವರು ನೀಡ್ತಾರೆ. ನೋಡಿ, ರಾಮಕೃಷ್ಣ ಪರಮಹಂಸರು ಒಂದ್ ಕಡೆ ಹೇಳ್ತಾರೆ, ದೇವ್ರನ್ನ ನಾವು ನೋಡ್ಬೋದಾ ಅಂತ ಕೇಳ್ತಾರೆ. ಆಗ ರಾಮಕೃಷ್ಣರು ಹೇಳ್ತಾರೆ, ದೇವರು ಕಾಣ್ತಾನೆ, ಆದ್ರೆ ದೇವ್ರು ಬೇಕು ಅಂತ ಎಷ್ಟು ಜನಕ್ಕಿದೆ ನಿಜವಾಗ್ಲೂ ಆಸೆ ಅಂತ? ಯಾರಿಗೂ ಇಲ್ಲ. ದೇವ್ರನ್ನ ನೋಡ್ಬೇಕು ಅನ್ನೋ ಆಸೆ ಯಾರಿಗಿದೆ? ದೇವ್ರ ದರ್ಶನ ಮಾಡ್ತಾರೆ ಅಥವಾ ದೇವ್ರ ಸ್ಥಾನಕ್ಕೆ ಹೋಗ್ತಾರೆ ಅಥವಾ ತೀರ್ಥ ಕ್ಷೇತ್ರಕ್ಕೆ ಹೋಗ್ತಾರೆ ಅಂದ್ರೆ ದೇವ್ರ ದರ್ಶನ ಮಾಡ್ಬೇಕು ಅಂತಲ್ಲ, ಆ ದೇವರಿಂದ ನನಗೇನಾದ್ರು ಸಿಗತ್ತಾ ಅನ್ನುವ ಒಂದು ಇಚ್ಛೆ ಇಟ್ಕೊಂಡು ಹೋಗ್ತಾರೆ. ಹಾಗಾಗಿ ಅವ್ರು ದೇವ್ರು ಕಾಣಿಸಲ್ಲ ಅಂತ ರಾಮಕೃಷ್ಣರು ಹೇಳ್ತಾರೆ, ಆಗ್ಲೇ ಹೇಳಿದ್ರು. ಮತ್ತೆ ಅವರು ಇನ್ನೊಂದು ಹೇಳ್ತಾರೆ, ದೇವ್ರು ಬೇಕೇ ಬೇಕು ಅಂತ ಎಷ್ಟು ಜನ ಹತ್ತಿದ್ದಾರೆ. ನಂಗೇನೋ ಆಸ್ತಿ ಬೇಕು, ಮತ್ತೇನೋ ಪದವಿ ಬೇಕು, ನಂಗೆ ಪ್ರಶಸ್ತಿ ಬೇಕು, ನಂಗೆ ಯಾವುದೋ ಒಂದು ರೀತಿಯ ಟಿಕೆಟ್ ಬೇಕು, ಮಿನಿಸ್ಟ್ರಿ ಬೇಕು ಅನ್ನೋಕ್ಕೋಸ್ಕರ ಹತ್ತಿರ್ಬೋದು. ಆದರೆ ದೇವ್ರು ಬೇಕು ಅಂತ ಎಷ್ಟು ಜನ ಅಳಕ್ ತಯಾರಿದ್ದಾರೆ. ಹಾಗಾಗಿ ಅವ್ರಿಗೆ ಯಾರಿಗೂ ಸಿಗಲ್ಲ. ಅಂದ್ರೆ ಅವ್ರು ಬೇಕೇ ಬೇಕು ಅನ್ನುವ ಇಂಟೆನ್ಸಿಟಿ ಎಷ್ಟು ಜಾಸ್ತಿ ಇರುತ್ತೆ ಆಧಾರದ ಮೇಲೆ ಅವ್ರು ಸಿಗ್ತಾರೆ ಅಂತ ರಾಮಕೃಷ್ಣರು ಹೇಳ್ತಾರೆ. ಹೀಗೆ ಅವರ ಜೀವನದಲ್ಲಿ ನಾವು ನೋಡ್ತಾರೆ, ಅವ್ರು ಕೊಟ್ಟಂತಹ ವಿಚಾರಗಳು, ಯೋಚನೆಗಳು
ತುಂಬ ದೂರಗಾಮಿ ಆದಂಥದ್ದು. ಶಿವಜ್ಞಾನೇ ಜೀವಸೇವಾ ಅಂತ ಒಂದು ಹೇಳ್ತಾರೆ. ಅಂದರೆ ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅನುಕಂಪ, ದಯೆ, ಯಾರಿಗೋ ಏನೋ ತೊಂದರೆ ಆಗಿದೆ ಅಂತ ಹೇಳಿದ್ರೆ ದಯೆ ಅಥವಾ ಅನುಕಂಪ ಅನ್ನುವ ಶಬ್ದವನ್ನು ಬಳಸಬೇಡಿ. ಅನುಕಂಪ ತೋರ್ಸಕ್ಕೆ ನಾವ್ಯಾರು? ಇದು ರಾಮಕೃಷ್ಣ ಪರಮಹಂಸರ ಮಾತು. ದಯೆ ತೋರ್ಸಕ್ ನಾವ್ಯಾರು? ಭಗವಂತ ದಯೆ ತೋರಿಸ್ಬೇಕು. ನಾವು ಅವರಲ್ಲಿರ್ತಕ್ಕಂಥ ಭಗವಂತನನ್ನ ನೋಡ್ತಾ ಅವರನ್ನ ಸೇವೆ ಮಾಡಬೇಕು. ಅಂದ್ರೆ ಮಾನವ ಸೇವೆಯೇ ಮಾಧವನ ಸೇವೆ ಅಂತ ಏನು ವಿವೇಕಾನಂದರ ಮುಂದೆ ಅವರು ಆ ವಿಚಾರವನ್ನು ಬೆಳೆಸ್ತಾರೆ, ಇದರ ಮೂಲ ರಾಮಕೃಷ್ಣ ಪರಮಹಂಸರು ಇಲ್ಲಿ ಕೊಡ್ತಾರೆ. ಅಂದ್ರೆ ಜನರ ಸೇವೆಯನ್ನ, ಜನರನ್ನು ಹೇಗೆ ನೋಡಬೇಕು, ಎಲ್ಲರಲ್ಲೂ ಭಗವಂತ ಇದೆ ಅಂತ ನಾವೇನು ಹೇಳ್ತೀವಿ ಅದು ಸುಮ್ಮನೆ ಬಾಯಿ ಮಾತಿನ ಒಂದು ಶ್ಲೋಕವಾಗಿ, ಒಂದು ವಾಕ್ಯವಾಗ್ಲಿ ಅಥವಾ ಕೇಳಿಸ್ಕೊಳ್ಳೋಕೆ ಒಂದು ತತ್ವ ಅಲ್ಲ. ಅಕ್ಷರಶಃ ಇವರು ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂದ್ರೆ ಯಾರು ನಮ್ಮ ವ್ಯವಹಾರದಲ್ಲಿ ನಮಗೆ ಸಿಗ್ತಕ್ಕಂಥ ವ್ಯಕ್ತಿ, ಅವನು ಯಾವುದೇ ಜಾತಿ ಇರ್ಬೋದು, ಅವನು ಯಾವುದೇ ಪಂಥ ಇರ್ಬೋದು, ಅವನು ದೇವರನ್ನು ಯಾವುದೋ ರೀತಿ ಪೂಜೆ ಮಾಡ್ಬೋದು, ಮಾಡ್ದೇನೆ ಇರ್ಬೋದು, ದೇವರನ್ನೇ ನಮ್ದೇ ಇರ್ಬೋದು, ನೋಡಕ್ಕೆ ಚೆನ್ನಾಗಿಲ್ದೇ ಇರ್ಬೋದು, ಕಪ್ಪಗಿರ್ಬೋದು, ಬಡವ ಇರ್ಬೋದು, ಸೊ ಈ ರೀತಿ ಯಾವುದೇ ರೀತಿ ಇದ್ರು ಅವರಲ್ಲೂ ಭಗವಂತ ಇದಂತಾನೆ. ಹಾಗಾಗಿ ರಾಮಕೃಷ್ಣ ಪರಮಹಂಸರು ಅಲ್ಲೊಬ್ಬ ಕಸ ಗುಡ್ಸೋನಿರ್ತಾನೆ ಅಲ್ಲಿ, ಇವನು ಅವರ ಮನೆಗೆ ಹೋಗಿ ಅವರ ಮನೆಯ ಟಾಯ್ಲೆಟ್ ಅನ್ನ ಸ್ವಚ್ಛ ಮಾಡಿ ಬರ್ತಾರೆ. ಅಂದ್ರೆ ಈ ರೀತಿಯ ರಾಮಕೃಷ್ಣರ ಪ್ರಯೋಗಗಳ ಒಂದು ಇದೆಯಲ್ಲ, ನಾವು ಕಲ್ಪನೆ ಮಾಡ್ಕೊಳಕ್ಕೆ ಅಲ್ಲ, ಆ ರೀತಿಯ ಮಟ್ಟಕ್ಕೆ ಅವರು ಆ ಒಂದು ನಮ್ಮ ಹಿಂದೂ ಧರ್ಮದ ಒಂದು ರೀತಿಯ ಬಲವಾದ ಒಂದು ವಿಚಾರವನ್ನ ಆ ರೀತಿ ಅವರು ಜನರ ಮುಂದೆ ಇಡ್ತಾ ಹೋಗ್ತಾರೆ. ಮತ್ತೆ ಅವರ ಯಾರು ಜನ ಸೇರ್ತಾ ಇದ್ರು, ಇವ್ರನ್ನ ನೋಡಕ್ ಬರ್ತಾ ಇರ್ತಾರೆ, ಸಾಮಾನ್ಯ ಜನರು ಎಲ್ಲರೂ ಬರ್ತಾರೆ, ಎಲ್ರೂ ಇವ್ರು ಮಾತಾಡಿಸ್ತಾ ಇರ್ತಾರೆ, ಅನೇಕ ವಿಚಾರಗಳನ್ನು ಹೇಳ್ತಾ ಇರ್ತಾರೆ, ಕಥೆಗಳನ್ನು ಹೇಳ್ತಾ ಇರ್ತಾರೆ, ಚಿಕ್ಕ ಚಿಕ್ಕ ಆ ರೀತಿಯ ಘಟನೆಗಳ ಮೂಲಕ ದೊಡ್ಡ ದೊಡ್ಡ ತತ್ವಗಳನ್ನ ಇವ್ರು ಹೇಳ್ತಾ ಇರ್ತಾರೆ. ಒಂದ್ಸಲಿ ಇವರೊಂದು ಕತೆ ಹೇಳ್ತಾರೆ, ಆ ರಾಮಕೃಷ್ಣ ಪರಮಹಂಸರ ಹೇಳಿದಂಥ ಕಥೆಗಳದೇ ಒಂದು ದೊಡ್ಡ ಸಂಗ್ರಹ ಇದೆ. ಚಿಕ್ಕ ಚಿಕ್ಕ ಕತೆ, ಸಾಮಾನ್ಯರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಕಥೆಗಳ ಮೂಲಕ ಅನೇಕ ವಿಚಾರವನ್ನು ಹೇಳ್ತಾ ಇರ್ತಾರೆ. ಒಂದ್ಸಲಿ ಒಂದು ಪ್ರಸಂಗ ಹೇಳ್ತಾರೆ. ಇಬ್ರು ಅಣ್ಣ ತಮ್ಮಂದ್ರು ಇರ್ತಾರೆ. ಅಣ್ಣ ತಮ್ಮಂದ್ರು ಇಬ್ರು ಏನೋ ಬೇರೆ ಆಗ್ಬಿಡ್ತಾರೆ. ಒಂದು 20 ವರ್ಷ ಆದ್ಮೇಲೆ ಮತ್ತೆ ಅವರು ಭೇಟಿ ಆಗ್ತಾರೆ. ಭೇಟಿ ಆದಾಗ ಅವನು ಅಣ್ಣ ಕೇಳ್ತಾನೆ ತಮ್ಮನಿಗೆ, ಎಲ್ಲೊಟ್ಟೋಯ್ದ್ಯಾ ನೀನು, ಏನು ನೀ ಇರೋದೇ ಗೊತ್ತಿಲ್ಲ ಅಂತಲ್ಲ ಅವನು ಹೇಳ್ತಾನೆ ಅಣ್ಣ. ತಮ್ಮ ಹೇಳ್ತಾನೆ, ಇಲ್ಲ ನಾನು ಸಾಧನೆ ಮಾಡಕ್ ಹೋಗಿದ್ದೆ. ನಾನು ಏನ್ ಸಾಧನೆ ಮಾಡಿದ್ಯಾ ಅಂತ ಕೇಳ್ತಾರೆ ಅಣ್ಣ. ಅದಕ್ಕೆ ತಮ್ಮ ಬಾ ತೋರಿಸ್ತೀನಿ ಅಂತ ಬರ್ತಾನೆ. ಅಲ್ಲಿ ಗಂಗಾ ನದಿ ಹರಿತಾ ಇದೆ ಅಲ್ಲಿ. ಆಗ ನೋಡು ಅಂದ್ಬಿಟ್ಟು ತಮ್ಮ ಆ ನದಿಯ ಮೇಲೆ ನಡ್ಕೊಂಡು ಹೋಗ್ತಾನೆ. ನದಿಯ ಮೇಲೆ ನಡ್ಕೊಂಡು, ಮುಳುಗೋದೇ ಇಲ್ಲ, ನಡ್ಕೊಂಡು ಆ ಕಡೆ ದಡ ತಲುಪ್ಬಿಡ್ತಾನೆ. ಸೊ ಇವರಣ್ಣ ಅಲ್ಲೇ ದೋಣಿ ಇರುತ್ತೆ, ಆ ದೋಣಿಗೆ ಅಲ್ಲಿ ಬಿಡಿ ಅಂತ ಹೇಳ್ತಾನೆ. ದೋಣಿ ದಾಟ್ಕೊಂಡು ಅಣ್ಣ ಬರ್ತಾರೆ. ಆಗ ತಮ್ಮ ಹೇಳ್ತಾನೆ, ಅಣ್ಣ ನೋಡಿದ್ಯಾ ನನ್ನ ಸಾಧನೆಯನ್ನ, ನದಿ ಮೇಲೆ ನಾನು ನಡೆದೆ, ನದಿನ ದಾಟ್ಬಿಟ್ಟೆ, ನಾನು ಹೇಗೆ ದಾಟಿದೆ ನೋಡಿದ್ಯಾ ಅಂತ. ಅದಕ್ಕೆ ಅಣ್ಣ ಹೇಳ್ತಾನೆ, ನಾನು ದಾಟಿದೆ, ನಾನು ದಾಟಕ್ಕೆ 2 ಆಣೆ ಕೊಟ್ಟೆ ನಾನು ಅಂತ ಹೇಳ್ತಾನೆ. ಅಂದ್ರೆ 20 ವರ್ಷದ ನಿನ್ನ ಜೀವನವನ್ನ ನೀ ಏನ್ ಸಾಧನೆ ಅಂತ ಮಾಡಿದೆಯಲ್ಲ ಅದ್ರ ಬೆಲೆ 2 ಆಣೆ ಅಂತ. ಅಂದ್ರೆ ನಮ್ಮ ಜೀವನವನ್ನ ಎಲ್ಲೆಲ್ಲೋ ವ್ಯರ್ಥ ಮಾಡ್ಬಿಡ್ಬಾರ್ದು ಅನ್ನುವ ವಿಚಾರವನ್ನ ಈ ರೀತಿಯ ಕತೆ ಮೂಲಕ ಹೇಳ್ತಾರೆ. ಒಂದ್ಸಲಿ ಮತ್ತೊಂದು ಕತೆ ಹೇಳ್ತಾರೆ. ಒಬ್ಳು ಮದುವೆ ಮನೆಯಲ್ಲಿ ಒಬ್ಳು ಹೆಣ್ಣು ಎಲ್ಲ ಅಲಂಕಾರ ಮಾಡ್ಕೊಂಡಿರ್ತಾರೆ, ಗೊತ್ತಲ್ಲ, ಎಲ್ಲ ಮದುವೆ ಅಂದ್ರೆ ವಿಶೇಷವಾಗಿ ಒಡವೆಗಳು, ವಿಶೇಷವಾದಂಥ ಹೊಸ ರೇಷ್ಮೆ ಸೀರೆ ಇತ್ಯಾದೆಲ್ಲ ಅಲಂಕಾರ ಮಾಡ್ಕೊಂಡಿರ್ತಾರೆ. ಅವಳಿಗೆ ಅವಳ ಒಂದು ತುಂಬ ಇಷ್ಟವಾದ ನೆಕ್ಲೆಸ್, ಅದು ಒಂದು ಸರ, ಅದು ಎಲ್ಲೋ ಹೊಟ್ಟೋಗುತ್ತೆ. ಅವಳು ಎಲ್ಲ ಕಡೆ ಹುಡುಕ್ತಾಳೆ, ತಾವಿದ್ದಂಥ ರೂಮು, ಅಕ್ಕಪಕ್ಕದ ರೂಮು, ಅಲ್ಲಿ ಎಲ್ಲೆಲ್ಲಿ ಓಡಾಡಿದರೋ ಅಲ್ಲೆಲ್ಲ ಹುಡುಕ್ತಾಳೆ, ಎಲ್ಲೂ ಸಿಗಲ್ಲ. ಯಾರಿಗೂ ಹೇಳಕ್ಕೂ ಭಯ, ಯಾಕಂದ್ರೆ ತುಂಬ ಬೆಲೆ ಇರೋದು, ಬೈತಾರೆ ಅಥವಾ ಯಾವ ರೀತಿ ಅದನ್ನ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಯಾರಿಗೂ ಹೇಳ್ತಾಳೆ, ಒಬ್ಳೇ ಹುಡುಕ್ತಾ ಇದ್ದಾಳೆ. ಆ ಕುರ್ಚಿ ಕಡೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುಮಾರು 1 ಗಂಟೆ ಹುಡುಕ್ತಾಳೆ.
ಹುಡುಕಿದ್ಮೇಲೆ ಒಬ್ರು ಯಾರೋ ಹಿರಿಯರು ಗಮನಿಸ್ತಾರೆ. ಅವರು ಏನಮ್ಮ ಏನಾಯ್ತು ಇಷ್ಟು ಹುಡುಕ್ತಾ ಇದೆಯಲ್ಲ ಅಂತ ಕೇಳ್ತಾರೆ. ಆಗ ಅವಳು ಇಲ್ಲ ನಂದು ತುಂಬ ಬೆಲೆ ಬಾಳೋಂಥ ನೆಕ್ಲೆಸ್ ಅದು ಕಳ್ದೋಗಿದೆ ಅಂತ. ಎಲ್ಲಿ ಹುಡುಕ್ತೆ? ಎಲ್ಲ ಕಡೆ ಹುಡುಕ್ದೆ, ಛತ್ರದಲ್ಲೆಲ್ಲ ಹುಡುಕ್ಬಿಟ್ಟೆ, ಎಲ್ಲೂ ಸಿಗ್ಲಿಲ್ಲ ಅಂತ ಕೇಳ್ತಾರೆ. 1 ಗಂಟೆಯಿಂದ ಹುಡುಕ್ದೆ ಸಿಗ್ತಾ ಇಲ್ಲ ಅಂತ. ಆಗ ಅವರು ಆ ಹಿರಿಯರು ಹೇಳ್ತಾರೆ, ನಿನ್ನ ಕತ್ತಲ್ಲಿದೆಯಲ್ಲ ಅದು ಯಾವುದು ಅಂತ. ಆವಾಗ ಹಿಂಗೆ ನೋಡ್ಕೊಳ್ತಾಳೆ, ಅಲ್ಲಿ ಕತ್ತಲೇ ಇದೆ. ಅಂದ್ರೆ ಅವಳು ಇಲ್ಲಿ ಬಿಟ್ಟು ಎಲ್ಲ ಕಡೆ ಹುಡುಕಿರ್ತಾಳೆ. ಇವ್ರು ಹೇಳ್ತಾರೆ, ನಮಗೆ ಯಾವ ಆನಂದವನ್ನು ನಾವು ಎಲ್ಲೆಲ್ಲೋ ಹುಡುಕ್ತಾ ಇವೆ ಅದು ನಮ್ಮ ಒಳಗಡೆ ಇದೆ. ಆ ಜಾಗ ಬಿಟ್ಟು ಎಲ್ಲೆಲ್ಲೋ ಹುಡುಕಿದ್ರೆ ಆ ನೆಕ್ಲೆಸ್ ಸಿಗಲ್ಲ, ಆ ಚಿನ್ನದ ಸರ ಸಿಗಲ್ಲ ಅಂತ ಈ ರೀತಿಯ ಒಂದು ಸರಳವಾದ ಕಥೆಯ ಮೂಲಕ ದೊಡ್ಡ ದೊಡ್ಡ ಒಂದು ಜೀವನಕ್ಕೆ ಬೇಕಾದಂತ ಮೌಲ್ಯಗಳನ್ನ ಇವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಒಂದ್ಸಲಿ ಒಬ್ರು ತನ್ನ ಮಗನ್ನ ಕರ್ಕೊಂಬರ್ತಾರೆ. ಬರೀ ಹೇಳೋದಲ್ಲ, ಇವ್ರು ಹೇಗಿದ್ರು ಅನ್ನೋಕ್ಕೆ ಮಾಡ್ತಾರೆ. ಅಂದ್ರೆ ಇವರು ಆ ಊರಿನಲ್ಲಿ ತುಂಬಾ ಒಂದು ಪ್ರಮುಖ ಒಬ್ಬ ಸಂತ ಆದ್ರಿಂದ ಅನೇಕರು ಏನಾದ್ರು ಪ್ರಶ್ನೆ ಇದ್ರೆ ಬರ್ತಾ ಇರ್ತಾರೆ. ತನ್ನ ಮಗನ್ ಕರ್ಕೊಂಬಂದು ತಾಯಿ ಹೇಳ್ತಾಳೆ, ನನ್ನ ಮಗ ತುಂಬಾ ಸಕ್ಕರೆ ತಿಂತಾ ಇರ್ತಾನವನು, ಸಕ್ಕರೆ ಆ ಥರ ತಿನ್ನೋದು ಒಳ್ಳೇದಲ್ಲ, ಸ್ವಲ್ಪ ಹೇಳಿ ಅಂತ. ಅದಕ್ಕೆ ರಾಮಕೃಷ್ಣರು ನೀವು 1 ವಾರ ಬಿಟ್ಕೊಂಬನ್ನಿ ಅಂತ ಹೇಳ್ತಾರೆ. ಆಕೆ ಆಯ್ತು ಏನೋ ಪಾಪ ಬ್ಯುಸಿ ಇರಬೇಕು ಅಂತ ಹೇಳಿ 1 ವಾರ ಬಿಟ್ಕೊಂಡು ಬರ್ತಾಳೆ. ಆಮೇಲೆ ತಿರ್ಗಾ ಹೇಳ್ತಾಳೆ, ಈ ಥರ ಸಕ್ಕರೆ ವಿಷಯ ಹೇಳಿದ್ನಲ್ಲ, ಇವನಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ ಅಂತ. ಅದಕ್ಕೆ 1 ವಾರ ಬಿಟ್ಕೊಂಬನ್ನಿ ಅಂತ ಹೇಳ್ತಾರೆ. ಆಕೆ ಯಾಕೆ ಇಷ್ಟು ಹೇಳಕ್ಕೆ ಇವ್ರು ಈ ಥರ ಮಾಡಿದ್ರಲ್ಲ ಅಂತೇಳಿ ಪಾಪ ಶ್ರದ್ಧೆಯಿಂದ 1 ವಾರ ಬಿಟ್ಟು ಬರ್ತಾಳೆ. ಆಗ ರಾಮಕೃಷ್ಣರು ಆ ಹುಡುಗಂಗೆ, ನೋಡಪ್ಪ ಸಕ್ಕರೆ ಆ ಥರ ತಿನ್ನಬಾರ್ದು, ಒಳ್ಳೇದಲ್ಲ ಅಂತ ಹೇಳಿ 1-2-3 ವಾಕ್ಯ ಹೇಳಿ ಆಯ್ತು ಹೋಗಿ ಬನ್ನಿ ಅಂತಾರೆ. ಆಕೆ ಮತ್ತೆ ಬರ್ತಾಳೆ, ಇದನ್ನ ಹೇಳಕ್ಕೆ ಯಾಕೆ 2 ವಾರ ನನಗೆ ಅಲಿಸ್ತಾರ ಅಂತ. ಆಗ ರಾಮಕೃಷ್ಣರು ಹೇಳ್ತಾರೆ, ಇಲ್ಲ ನೀವು ಬಂದು ಹೇಳಿದ್ರಲ್ಲ ಸಕ್ಕರೆ ತಿಂದಿರ ಅಂತ, ಆ ಕ್ಷಣಕ್ಕೆ ನಾನು ಕೂಡ ಸಕ್ಕರೆ ಸುಮ್ಮನೆ ತಿಂತಾ ಇದ್ದೆ, ಏನೋ ಅಭ್ಯಾಸ ಬಂದಿತ್ತು. ನಾನೇ ಆ ಥರ ಒಂದು ದುರಭ್ಯಾಸ ಇಟ್ಕೊಂಡು ಇನ್ನೊಬ್ರಿಗೆ ಹೆಂಗೆ ಉಪದೇಶ ಮಾಡಲಿ, ಹಾಗಾಗಿ 1 ವಾರ ಟೈಮ್ ತೊಗೊಂಡೆ. ಯಾಕೆಂದ್ರೆ ನಾನು ಬಿಡಕ್ ಪ್ರಯತ್ನ ಮಾಡಿ ಆಮೇಲೆ ಆ ಹುಡ್ಗಂಗೆ ಹೇಳ್ಬೇಕು ಅಂತೆ. ಅಂದ್ರೆ ಇದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತಲ್ಲ. ಸೊ 1 ವಾರ ಬಿಟ್ಟು ಬಂದ್ರೆ ನೀವು, ಆದ್ರೆ ನಾನು ಬಿಟ್ಟಿದ್ದೆ, ಆದ್ರೂ ಇನ್ನೂ ಸ್ವಲ್ಪ ದುರಭ್ಯಾಸ ಇತ್ತು, ಅದಕ್ಕೆ 1 ವಾರ ಕೇಳಿದೆ. ಈ 2 ವಾರ ಆಗೋಷ್ಟೊತ್ತಿಗೆ ನಾನು 100% ನನ್ನನ್ನು ನಾನು ಸರಿ ಮಾಡ್ಕೊಂಡಿದ್ದೀನಿ, ಈಗ ನನಗೆ ಹೇಳಕ್ಕೆ ಅಧಿಕಾರ ಇದೆ ಅಂತ. ಅಂದ್ರೆ ಈ ರೀತಿ ಇವ್ರು ಹೇಳ್ತಾ ಇದ್ರಿಂದ ಇವರ ಮಾತಿಗೆ ಅಷ್ಟು ಬೆಲೆ ಬರ್ತಾ ಇತ್ತು. ಅವರ ಮಾತಿನೆಲ್ಲ ಆ ರೀತಿಯ ಒಂದು ಶಕ್ತಿ ಅಡಗಿರ್ತಾ ಇತ್ತು. ಹೀಗೆ ಅದೆಷ್ಟು ಜನ ಇವರ ಒಂದು ಶಿಷ್ಯ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ. ಸ್ವಾಮಿ ಬ್ರಹ್ಮಾನಂದರು ರಾಮಕೃಷ್ಣ ಮಠದ ಮುಂದೆ ಸ್ಥಾಪನೆ ಆದಂಥ ರಾಮಕೃಷ್ಣಾಶ್ರಮದ ಮೊದಲ ಅಧ್ಯಕ್ಷರವರು. ಇವರ ಸನ್ಯಾಸಿ ಶಿಷ್ಯರು 16 ಜನ ಇದ್ದಾರೆ. ಸ್ವಾಮಿ ಅಭೇದಾನಂದರು ಅಂತ ಹೇಳಿ, ವಿವೇಕಾನಂದರು ನಂತರ ಅವರು ವೇದಾಂತ ಪ್ರಸಾರಕ್ಕಾಗಿ ಅಮೇರಿಕಾದಲ್ಲಿ ಹೋಗಿ ಅಲ್ಲಿ 25 ವರ್ಷ ಅಲ್ಲೇ ನೆಲೆಸ್ತಾರೆ. ಅದೇ ರೀತಿ ರಾಮಕೃಷ್ಣಾನಂದರು, ಸ್ವಾಮಿ ಶಿವಾನಂದರು, ಸ್ವಾಮಿ ಶಾರದಾನಂದರು, ಹೀಗೆ ಎಷ್ಟು ಜನ ತಯಾರಾಗ್ತಾರೆ ಅಂದ್ರೆ ಒಬ್ರಕ್ಕಿಂತ ಒಬ್ರು ಮಹಾನ್ ಪ್ರಚಂಡರು. ಒಬ್ಬ ಹುಡುಗನ್ನ, ಒಬ್ಬ ಬಾಲಕ ಬಿಹಾರಿಂದ ಬಂದಿರ್ತಾರೆ. ಕುರಿ ಕಾಯ್ತಕ್ಕಂತಹ ಸಮುದಾಯದಿಂದ ಬಂದಂತ ನಿರಕ್ಷರ ಕುಕ್ಷಿ, ಏನು ಬರಲ್ಲ, 1 ಅಕ್ಷರ ಬರಲ್ಲ. ಅವನ್ನ ಕರ್ಕೊಂಡ್ಬಂದು ಈ ಮಠಕ್ಕೆ ಬಿಡ್ತಾರೆ ಸ್ವಾಮಿಗಳು. ಇವ್ರ ಹತ್ರ, ರಾಮಕೃಷ್ಣರ ಹತ್ರ, ನಮ್ಮ ಹುಡುಗನ್ನ ಬಿಡ್ತಾ ಇವಿ, ಅವ್ನಿಗೇನು ಬರಲ್ಲ, ಕೆಲಸ ಮಾಡ್ಕೊಂಡಿಯಾನೆ ಅಲ್ಲಿ ಇಲ್ಲಿ, ಚಿಕ್ಕ ಹುಡುಗ, ಲಾಟು ಅಂತ ಅವನ ಹೆಸರು. ಅವನಿಗೆ ರಾಮಕೃಷ್ಣರ ಒಂದು ಪದತಲಕ್ಕೆ ಬಿಟ್ಟಾಗ ಅವರು ಅವನಿಗೆ ತಲೆ ಸವರಿ ಪ್ರೀತಿಯಿಂದ ಅವನ್ನ ತನ್ನ ಜೊತೆ ಇಟ್ಕೊಳ್ತಾರೆ. ಅವನಿಗೆ 1 ಅಕ್ಷರ ಓದಕ್ಕೆ ಬರಹಕ್ಕೆ ಏನು ಬರಲ್ಲ. ಅವನ್ಗೆ ಇವ್ರು ಹೇಳ್ತಾರೆ, ಈ ರೀತಿಯ ವ್ಯಕ್ತಿ ತುಂಬಾ ಒಳ್ಳೇದಂತ. ಯಾಕೆಂದ್ರೆ ಇವನು ಯಾವುದೇ ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಏನು ಕಲ್ತಿಲ್ಲ ತಾನೆ, ಇವನು ಕ್ಲೀನ್ ಸ್ಲೇಟ್ ಅಂತ ಹೇಳ್ತಾರೆ. ಬಂಗಾಲಿ ಭಾಷೆಯಲ್ಲಿ ಹೇಳ್ತಾರೆ ಕ್ಲೀನ್ ಸ್ಲೇಟ್. ಇಲ್ಲಿ ಒಳ್ಳೆ ವಿಚಾರ ಹೇಳಕ್ಕೆ, ಬರೆಯಕ್ಕೆ ಸರಿಯಾದಂತ ಒಂದು ಅವಕಾಶ ಇದೆ ಅಂತ ಅವನ ಮೇಲೆ ಭರವಸೆ ಇಡ್ತಾರೆ. ನೋಡಿ, ಆ ಗುರುಗಳ ಒಂದು ಅನುಗ್ರಹ ಅಂತ ಹೇಳಿದ್ರೆ, ಆ ಹುಡುಗ
ಎಂಥ ಒಂದು ಅದ್ಭುತ ಸಾಧಕ ಆಗ್ತಾನೆ ಅಂದರೆ ಅವನ ಹೆಸರೇ ಅದ್ಭುತಾನಂದ ಅಂತ ಆಗುತ್ತೆ. ಇವರ 16 ಜನ ಸನ್ಯಾಸಿ ಶಿಷ್ಯರಲ್ಲಿ ಆತ ಕೂಡ ಒಬ್ಬ, ಸ್ವಾಮಿ ಅದ್ಭುತಾನಂದ ಅಂತ. ವಿವೇಕಾನಂದರು ಒಂದ್ಸಲಿ ಮಾತಾಡ್ತಾ ಆ ಸ್ವಾಮಿ ಅದ್ಭುತಾನಂದ ಅಂದರೆ ಅವರ ಮುಂಚಿನ ಹೆಸರು ಲಾಟು, ಅವ್ರ ಬಗ್ಗೆ ವಿವೇಕಾನಂದರು ಹೇಳ್ತಾರೆ, ಇವನು ಲಿವಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ. ಅಂದರೆ ಇವರ ಒಂದು ಗುರುಗಳ ಒಂದು ಸಾಮರ್ಥ್ಯ, ಇವರು ಮಾಡಿದಂಥ ಸಾಧನೆ ಆ ಶಿಷ್ಯಂದ್ರ ಮೂಲಕ ಯಾವ ರೀತಿ ಪಸರಿಸ್ತು ಅಂತ ಹೇಳಿದ್ರೆ ಇವತ್ತಿಗೂ ಅದನ್ನ ನಾವು ಅಂದಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ 16 ಶಿಷ್ಯಂದ್ರ ಪೈಕಿ ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇರ್ಬೇಕಾದ್ರೆ ಅವರ ಇಂಗ್ಲಿಷ್ ಟೀಚರು ಅವರು ವರ್ಡ್ಸ್ವರ್ತ್ ನ ಒಂದು ಪದ್ಯವನ್ನ ಹೇಳ್ತಾ ಇರ್ತಾರೆ. ಅದರಲ್ಲಿ ವರ್ಣನೆ ಮಾಡ್ತಾ ಹೇಳ್ತಾರೆ, ಒಂದು ಶಬ್ದ ಬರುತ್ತೆ. ಟ್ರಾನ್ಸ್ ಅಂತ ಹೇಳಿದ್ರೆ ರೀತಿಯ ಒಂದು ಸಮಾಧಿ ಸ್ಥಿತಿ. ಅದನ್ನ ಇವರು ವಿವರಿಸ್ತಾ ಹೇಳ್ತಾರೆ, ಆ ವರ್ಡ್ಸ್ವರ್ತ್ ಪ್ರಕೃತಿಯ ಸೌಂದರ್ಯವನ್ನ ನೋಡ್ತಾ, ಆ ಸೃಷ್ಟಿಯ ಅದ್ಭುತಗಳನ್ನ ಅವನು ಗಮನಿಸ್ತಾ ಆ ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ದ ಅಂತ ವರ್ಣನೆ ಮಾಡ್ತಾ, ಅದು ಏನು ಅಂತ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಇಲ್ಲೇ ದಕ್ಷಿಣೇಶ್ವರದಲ್ಲಿ ಒಬ್ಬರು ರಾಮಕೃಷ್ಣ ಪರಮಹಂಸರಂತಾರೆ, ಅವರು ಅದೇ ರೀತಿ ಹೋಗ್ತಾರೆ ಅಂತ ಒಂದ್ಸಲಿ ಪಾಠ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ. ಅಂದ್ರೆ ವಿವೇಕಾನಂದರ ಕಿವಿಗೆ ರಾಮಕೃಷ್ಣರ ಹೆಸರು ಬಿದ್ದದ್ದು ಮೊದಲ ಬಾರಿ ಕಾಲೇಜಿನಲ್ಲಿ. ಅಂದ್ರೆ ಇವ್ರೇನಲ್ಲಿ ಹೋಗಿ ನೋಡಲ್ಲ, ಬಟ್ ಇವ್ರ ಕಿವಿಗೆ ಬಿದ್ದಿದ್ದು ಮೊದಲ ಒಂದು ಪ್ರಸಂಗ. ಒಂದ್ಸಲಿ ವಿವೇಕಾನಂದರ ಮನೆ ಹತ್ರ, ಇವರು ಕಲ್ಕತ್ತಾಲೇ ಇರ್ತಾರಲ್ಲ, ವಿವೇಕಾನಂದರ ಮನೆ ಹತ್ರ ರಾಮಕೃಷ್ಣ ಪರಮಹಂಸರ ಒಂದು ಒಂದು ಕಾರ್ಯಕ್ರಮ ಇರುತ್ತೆ. ಆಗ ಪ್ರಾರಂಭದಲ್ಲಿ ಒಬ್ಬರು ಹಾಡು ಹೇಳ್ಬೇಕಾಗುತ್ತೆ. ಹಾಗೆ ಯಾವುದೇ ಒಂದು ಉಪನ್ಯಾಸ ಮುಂಚೆ ಹಾಡು ಹೇಳ್ತಾರಲ್ಲ, ಹಾಗೆ ಹಾಡು ಹೇಳಕ್ಕೆ ಯಾರು ಸಿಗಲ್ಲ. ಆಗ ಯಾರು ಹೇಳ್ತಾರೆ, ಇಲ್ಲೇ ಹತ್ರದಲ್ಲಿ ಒಬ್ಬ ನರೇಂದ್ರನಾಥ್ ಅಂತ ಯುವಕ ಚೆನ್ನಾಗಿ ಹಾಡು ಹೇಳ್ತಾನೆ, ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಇವನ್ ಕರ್ಕೊಂಬಂದು ಅಲ್ಲಿ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾನೆ. ಅಂದ್ರೆ ವಿವೇಕಾನಂದರು ರಾಮಕೃಷ್ಣರನ್ನ ನೋಡಿದಂಥ ಮೊದಲ ಒಂದು ಘಟನೆ ಅದು. ಅದಾದ್ಮೇಲೆ ಅವರು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ಮೇಲೆ ಅವ್ರಿಗೆ ದೇವರ ಬಗ್ಗೆ ಯಾರು ನನಗೆ ಹೇಳ್ತಾರೆ ಅಂತ ಪ್ರಶ್ನೆ ಬಂದಾಗ ಮತ್ತೆ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡೋಕ್ಕೆ ಅವರು ದಕ್ಷಿಣೇಶ್ವರಕ್ಕೆ ಬರ್ತಾರೆ. ಅದು ಅವರ ಒಂದು ರೀತಿಯ ಅಧಿಕೃತ ಭೇಟಿ ಅಂತ ಹೇಳ್ಬೋದು. ಅಲ್ಲಿ ಬಂದಾಗ ರಾಮಕೃಷ್ಣರು ಆಸ್ ಇಫ್ ಅವರೇ ಎಷ್ಟೋ ಸಮಯದಿಂದ ಕಾಯ್ತಾ ಇದ್ದಂಗೆ, ಅಯ್ಯೋ ಯಾಕಪ್ಪ ಇಷ್ಟು ದಿವಸ ಮಾಡ್ಬಿಟ್ಯ, ಬಾ 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 ಅಂತ ಅವ್ರನ್ನ ಕರೆದು ಕೂಡಿಸಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ನರೇಂದ್ರನಾಥನಿಗೆ ಒಂದ್ಸಲಿ ಗಲಿಬಿಲಿ ಆಗ್ಬಿಡುತ್ತೆ, ಏನಿದು ಅಂತ. ಸೊ ಇವರು ಕೂಡಿಸ್ಕೊಂಡು ಅವನಿಗೆ ಮಾತಾಡ್ತಾರೆ, ಹೇಗಿದೆ ಅಂತೆಲ್ಲ ಮಾತಾಡಿಸ್ತಾರೆ. ಆಸ್ ಇಫ್ ಎಷ್ಟೋ ವರ್ಷದಿಂದ ಪರಿಚಯ ಇದ್ದಂಗೆ ಇವರು ಮಾತಾಡಿಸ್ತಾರೆ. ಆಮೇಲೆ ಅವನು ಕೇಳ್ತಾನೆ ನರೇಂದ್ರನಾಥ್, ನೀವು ದೇವ್ರನ್ನ ನೋಡಿದಾರ? ಯಾಕೆಂದ್ರೆ ಅವನು ತುಂಬಾ ತರ್ಕ ಬುದ್ಧಿ, ತುಂಬಾ ವಿಚಾರವಂತ, ಒಂದು ರೀತಿ ನಾಸ್ತಿಕ ಅಂತ ಕೂಡ ಹೇಳ್ಕೊಳ್ತಾ ಇರ್ತಾನೆ. ಅವನಿಗೆ ದೇವ್ರು ನೋಡಿದ್ದೀರಾ ಅಷ್ಟೇ, ಅದನ್ನ ಕೇಳಕ್ ಬಂದೀನಿ, ಸುಮ್ಮನೆ ಏನೇನೋ ಬೇರೆ ಬೇರೆ ಯಾಕೆ ಅಂದ್ಬಿಟ್ಟು ನೇರ ವಿಷಯಕ್ಕೆ ಬರ್ತಾನೆ. ನೀವು ದೇವ್ರನ್ನ ನೋಡಿದ್ದೀರಾ ಅಂತ ಈ ಪ್ರಶ್ನೆಯನ್ನ ಅನೇಕರಿಗೆ ಅವನು ಕೇಳಿದಾಗ ಬೇರೆ ಬೇರೆ ರೀತಿ ಉತ್ತರಗಳು ಕೊಟ್ಟಿರ್ತಾರೆ. ಇವಂಗ ಅದು ಕನ್ವಿನ್ಸ್ ಆಗಿರಲ್ಲ. ಇವ್ರಿಗೆ ಕೇಳಿದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೌದಪ್ಪ ನೋಡಿದ್ದೀನಿ, ನಿನ್ನನ್ನು ನೋಡ್ತಾ ಇದ್ದೀನಿಲ್ಲ ಇದೇ ರೀತಿ ನೋಡಿದ್ದೀನಿ, ನಿನ್ ಜೊತೆ ಹೇಗೆ ನಾನು ಮಾತಾಡ್ತಾ ಇದ್ದೀನಿ ಹಂಗೆ ಮಾತಾಡಿದ್ದೀನಿ ಅಂತ ಹೇಳ್ತಾ ಇನ್ನೊಂದು ಮಾತು ಹೇಳ್ತಾರೆ, ಬೇಕಾದ್ರೆ ನಿಂಗೂ ತೋರಿಸ್ತೀನಿ ಅಂತ. ಇವನು ಈ ಉತ್ತರವನ್ನ ಎಕ್ಸ್ಪೆಕ್ಟೇ ಮಾಡಿರೋದು. ಅದು ಅವನನ್ನ ಆ ರೀತಿಯ ಒಂದು ನಂಟು ಅಲ್ಲಿಂದ ಪ್ರಾರಂಭ ಆಯ್ತು. ಆದ್ಮೇಲೆ ಮತ್ತೆ ಬರ್ತಾ ಇರ್ತಾನೆ. ಬರ್ತಾ ವಿವೇಕಾನಂದರು ಇವರ ರಾಮಕೃಷ್ಣ ಪರಮಹಂಸರ ಅತ್ಯಂತ ಒಂದು ಆಪ್ತ ಶಿಷ್ಯ ಆಗ್ಬಿಡ್ತಾರೆ. ಯಾಕಂದ್ರೆ ವಿವೇಕಾನಂದರ ಒಂದು ಸಾಮರ್ಥ್ಯವನ್ನ ರಾಮಕೃಷ್ಣರು ಗುರುತಿಸ್ತಾರೆ. ವಿವೇಕಾನಂದರ ತಂದೆ ತೀರ್ಕೊಂಡ್ಬಿಡ್ತಾರೆ, ಮನೇಲಿ ತುಂಬಾ ಸಾಲ ಆಗ್ಬಿಟ್ಟಿದೆ, ಬಡತನ ಇದೆ, ಕೆಲಸ ಸಿಗ್ತಾ ಇಲ್ಲ. ವಿವೇಕಾನಂದರಿಗೆ ನೋಡಿ ಅವ್ರಿಗೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ರಾಮಕೃಷ್ಣ ಹತ್ರ ಬಂದು ಹೇಳ್ತಾರೆ, ನನಗೆ ದೇವ್ರು ತೋರಿಸ್ತೀನಿ ಅಂತ ಹೇಳಿರಲ್ಲ, ನೀವು ತೋರಿಸಿ, ನನಗೆ ನಮ್ಮ ಮನೇಲಿ ತುಂಬಾ ಬಡತನ ಇದೆ, ನಂಗೆ ಕೆಲಸ ಇಲ್ಲ, ಇದನ್ನ ಕೇಳ್ಬೇಕು, ನಾನು ಕೇಳ್ತೀನಿ ದೇವ್ರಿಗೆ ಅಂತ. ಆಯ್ತಪ್ಪ ಅಂತೇಳಿ ಇವರು ಹೇಗೆ ಅಂತೆಲ್ಲ ಇದು ಮಾಡ್ತಾರೆ. ಒಳಗಡೆ ಹೋಗ್ತಾರೆ ವಿವೇಕಾನಂದರು. ದೇವಸ್ಥಾನದ ಒಳಗಡೆ ತಾಯಿಯ ಒಂದು ದರ್ಶನ ಆಗುತ್ತೆ. ಹೊರಡೆ ಬರ್ತಾರೆ. ರಾಮಕೃಷ್ಣರು ಕೇಳ್ದ್ಯಾ ಈ ಥರ ನನಗೆ ಸಂಪತ್ತು ಬೇಕು, ನನಗೆ ಕೆಲಸ ಬೇಕು ಅಂತ? ಇಲ್ಲ ಅಂತ. ಏನು ಕೇಳ್ದ್ಯಾ ಅಂದರೆ ನನಗೆ ಜ್ಞಾನ ಕೊಡು ಅಂತ ಕೇಳಿದೆ ಅಂತ. ಮತ್ತೊಮ್ಮೆ ಹೋಗ್ತಾರೆ.
ಈ ಎರಡನೇ ಸಲ ಕೇಳ್ತೀನಿ ಅಂದ್ಬಿಟ್ಟು ಹೊರಡೆ ಬರ್ತಾರೆ. ಏನ್ ಕೇಳಿದೆ ಅಂತ, ನಾನು ಭಕ್ತಿ ಕೇಳಿದೆ ಅಂತ. ಮೂರನೇ ಬಾರಿ ಹೋಗ್ತಾರೆ. ಅಂದ್ರೆ ಆ ತಾಯಿಯ ಜಗನ್ಮಾತೆಯ ದರ್ಶನ ಆದಾಗ ಇಷ್ಟು ಚಿಕ್ಕದ ಏನ್ ಕೇಳಲಿ ಅಂತ ಅನ್ಸದೇ ಇಲ್ಲ. ಆ ಮೂರನೇ ಸಲ ವೈರಾಗ್ಯ ಕೇಳ್ತಾರೆ. ಆಗ ರಾಮಕೃಷ್ಣ ಹೇಳ್ತಾರೆ, ನನ್ಗೆ ಗೊತ್ತಿತ್ತು ನೀನ್ ಅದನ್ನೇ ಕೇಳೋದು ಅಂತ. ಅಂದ್ರೆ ಈ ರಾಮಕೃಷ್ಣರ ಒಂದು ಯೋಗ್ಯ ಶಿಷ್ಯನಿಗಾಗಿ ನಡೆದಂತ ಹುಡುಕಾಟ ಇಲ್ಲಿ ಇಲ್ಲತ್ತೆ. ಅವರು ತೀರ್ಕೊಳ್ಳೋಕ್ಕೆ ಒಂದು 4 ದಿನದ ಮುಂಚೆ ಅವನಿಗೆ ಸಂಪೂರ್ಣ ತನ್ನ ತಪಸ್ಸಿನ ಶಕ್ತಿಯನ್ನ ನರೇಂದ್ರನಿಗೆ ಅವರು ಧಾರೆ ಎರೆದು ಬಿಡ್ತಾರೆ. ಅವಾಗ ಹೇಳ್ತಾರೆ, ನಾನು ಫಕೀರ ಆಗ್ಬಿಟ್ಟಿದ್ದೀನಿ, ನನ್ನೆಲ್ಲ ಶಕ್ತಿ ನೀನು ಕೊಟ್ಬಿಟ್ಟಿದ್ದೀನಪ್ಪ, ನೀನು ಇದನ್ನು ತಗೊಂಡೋಗಿ ಇಡೀ ಜಗತ್ತಿಗೆ ಪ್ರಸಾರ ಮಾಡಬೇಕು ಅಂತ ಹೇಳ್ತಾರೆ. 1886ನೇ ಇಸ್ವಿಲಿ ಅವರ ಒಂದು ಅಂತ್ಯ ಆಗುತ್ತೆ. ವಿವೇಕಾನಂದರು ಇವ್ರ ಬಗ್ಗೆ ಹೇಳಿರ್ತಕ್ಕಂಥ ಒಂದೆರಡು ಮಾತುಗಳನ್ನು ನಾನು ನಿಮಗೆ ಹೇಳ್ತೀನಿ. ಓದ್ತೀನಿ. ವಿವೇಕಾನಂದರು ಬರೆದಿರೋದು ಒಂದು ಪತ್ರದಲ್ಲಿ, ರಾಮಕೃಷ್ಣರ ಚರಣಕಮಲಗಳಲ್ಲಿ ಕುಳಿತರೆ ಮಾತ್ರ ಭಾರತದ ಉತ್ಥಾನವಾಗುತ್ತದೆ. ಹಿಂದೂ ಸಮಾಜದ ಪ್ರತಿಯೊಂದು ಅಂಗಗಳಲ್ಲಿ ಅವರ ಉಪದೇಶಗಳು ತುಂಬಬೇಕು. ರಾಮಕೃಷ್ಣರು ತೋರಿಸುವ ಮಾರ್ಗದಲ್ಲಿ ಮುನ್ನಡೆದು ಲೋಕದ ಮುಕ್ತಿಗಾಗಿ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿವೇಕಾನಂದರು ಹೇಳ್ತಾರೆ, ಇವರು ರಾಮಕೃಷ್ಣ ಪರಮಹಂಸರಂದ್ರೆ ಏನಂದ್ರೆ, ಅವರು ಜ್ಞಾನ ಮತ್ತು ಭಕ್ತಿಯ ಮಾರ್ಗಗಳನ್ನು ಸಮನ್ವಯ ಮಾಡಿದಂಥವ್ರು. ಯಾಕಂದ್ರೆ ಅನೇಕರಿಗೆ ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಯಾವ್ದು ಸರಿ ಈ ರೀತಿಯ ಒಂದು ಗೊಂದಲ ಇದ್ದಾಗ ಅದಕ್ಕೆ ಸಮನ್ವಯ ಮಾಡಿದಂಥ ವ್ಯಕ್ತಿ ಇವರು. ಮತ್ತೆ ಪೂರ್ವದ ವಿಚಾರಗಳಿದೆ, ಪಾಶ್ಚಿಮಾತ್ಯದ ಆಧುನಿಕ ಒಂದು ವಿಚಾರ ಇರಬೇಕಾದ್ರೆ ಜನರಿಗೆ ಯಾವ್ದು ಸರಿ ಅನ್ನುವ ಒಂದು ಗೊಂದಲ ಇದ್ದಾಗ ಅದೆರಡನ್ನ ಸಮನ್ವಯ ಮಾಡಿದಂಥವ್ರು ಇವರು. ಅಷ್ಟೇ ಅಲ್ಲ, ಹಿಂದೂ ಧರ್ಮದ ಒಂದು ನಿಜವಾದ ಪರಿಚಯವನ್ನ ಈ ಕಾಲಕ್ಕೆ ಮಾಡಿಕೊಟ್ಟಂಥವ್ರು ಇವರು ಅಂತ ಇವರು ಹೇಳ್ತಾರೆ. ಇವರು ಅಮೇರಿಕಾದಲ್ಲಿ ಬೇರೆ ಬೇರೆ ಕಡೆ ಓಡಾಡ್ತಾ, ಇವರು ಅನೇಕ ಕಡೆ ಭಾಷಣಗಳು ಮಾತಾಡ್ತಾ ಹೇಗಿರುತ್ತೆ ಅನುಭವ ಅಂತ ಇವರು ತನ್ನ ಒಂದು ಸ್ನೇಹಿತರಿಗೆ ಪತ್ರ ಬರೀತಾರೆ. ಆ ಪತ್ರದಲ್ಲಿ ಹೇಳ್ತಾರೆ, ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನನ್ನ ಗುರುಗಳು. ಯಾಕೆ ನನ್ನ ಗುರುಗಳು ನನ್ನ ಜೊತೆಗೆ ಇದ್ದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಅವ್ರು ಇರೋದ್ರಿಂದನೇ ಇದೆಲ್ಲ ಮಾಡಕ್ಕಾಗ್ತಾ ಇರೋದು. ಕ್ರೈಸ್ತರ ಮುಂದೆ ಹೋಗಿ ಅವರ ಬಗ್ಗೆ ಮಾತಾಡ್ತಾರೆ, ಎಂತೆಂಥ ಸಭೆಗಳನ್ನು ಎದುರಿಸಿದ್ದಾರೆ. ವಿವೇಕಾನಂದರು ಹೇಳ್ತಾರೆ, ಇದಕ್ಕೆ ಕಾರಣ ಅಂದ್ರೆ ಗುರುಗಳು ನನ್ನ ಜೊತೆ ಇದ್ದು ನನಗೆ ಶಕ್ತಿ ತುಂಬ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲಾ ವಿಚಾರಗಳನ್ನು ವಿವೇಕಾನಂದರು ಮಾತಾಡ್ತಾರೆ. ಉಪನಿಷತ್ತು ಬಗ್ಗೆ, ಭಗವದ್ಗೀತೆಯ ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ, ಅವರು ಮಾತಾಡದೇ ಇರ್ತಕ್ಕಂಥ ವಿಷಯಗಳೇ ಇಲ್ಲ. ಎಲ್ಲಾ ದೇಶಗಳು ಸುತ್ತಾಡಿ ಎಲ್ಲಾ ವಿಚಾರಗಳನ್ನು ಮಾತಾಡಿ ಅವರು ಭಾರತಕ್ಕೆ ಬಂದಾಗ ಮದ್ರಾಸ್ನಲ್ಲಿ ಅವ್ರಿಗೆ ಕೇಳ್ತಾರೆ, ನೀವು ಇವತ್ತು ನಿಮ್ಮ ಗುರುಗಳ ಬಗ್ಗೆ ಮಾತಾಡಿ ಅಂತ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಮಾತಾಡಿ ಅಂತ ವಿವೇಕಾನಂದರಿಗೆ ಹೇಳ್ತಾರೆ. ಅಂದ್ರೆ ಒಂದು ರೀತಿ ಎನಿ ಸಬ್ಜೆಕ್ಟ್ ಅಂಡರ್ ದಿ ಸನ್ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲ ಬಗ್ಗೆ ಮಾತಾಡ್ಬಿಡ್ಯಾರ. ಮದ್ರಾಸ್ನಲ್ಲಿ ಅವ್ರಿಗೆ ವಿಷಯ ಕೊಡ್ತಾರೆ, ರಾಮಕೃಷ್ಣ ಪರಮಹಂಸರು ನಿಮ್ಮ ಗುರುಗಳ ಬಗ್ಗೆ ಅಂತ. ವಿವೇಕಾನಂದರಿಗೆ ಮಾತಾಡಕ್ಕೆ ಆಗಲ್ಲ, ಭಾವುಕರಾಗ್ಬಿಡ್ತಾರೆ, ಶಬ್ದಗಳೇ ಹೊರಡಲ್ಲ. ಕಡೆಯವ್ರು ಹೇಳ್ತಾರೆ, ಈ ವಿಷಯದ ಬಗ್ಗೆ ನಾನು ಮಾತಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಏನ್ ನಮ್ಗೆ ತೋರ್ಸತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ, ರಾಮಕೃಷ್ಣ ಪರಮಹಂಸ ಅನ್ನುವ ವ್ಯಕ್ತಿ ಬದುಕಿದ್ದು ಕೇವಲ 50 ವರ್ಷ. ಶಾಲಾ ಕಾಲೇಜ್ ಏನೂ ಹೋಗಿಲ್ಲ, ಯಾವುದೇ ಡಿಗ್ರಿ ಪಡೆಯೋದಿರ್ಲಿ, ಅವ್ರಿಗೆ ಅವ್ರ ಹೆಸರು ಬರ್ಕೊಳ್ಳೋಕ್ಕೂ ಬರ್ತಾ ಇರಲ್ಲ. ಒಂದ್ಸಲಿ ವಿವೇಕಾನಂದರು ನಿಮ್ಮ ಹೆಸರು ಬರೀರಿ ಅಂತ ಅವ್ರಿಗೆ ಒಂದು ಪೇಪರ್ ಕೊಟ್ರೆ ಅವ್ರ ಹೆಸರನ್ನೇ ತಪ್ಪಾಗಿ ಬರೆದಿರ್ತಾರೆ. ಅಂದ್ರೆ ತನ್ನ ಹೆಸರನ್ನೇ ಸರಿಯಾಗಿ ಸೈನ್ ಮಾಡಕ್ಕೆ ಅಥವಾ ಬರೆಯಕ್ಕೆ ಬರದೇ ಇರ್ತಕ್ಕಂಥ ಒಬ್ಬ ಇಲ್ಲಿಟ್ರೇಟ್, ಸ್ಕೂಲು ಕಾಲೇಜಲ್ಲಿ ಹೋಗಿ ಫೇಲ್ ಆಗಿರೋದಲ್ಲ, ಅವ್ರು ತನ್ನ ಹೆಸರೇ ಬರೆಯಕ್ಕೆ ಬರಲ್ಲ, ಆ ರೀತಿಯ ಇಲಿಟ್ರೇಟ್. ಡಿಗ್ರಿ ಪಡೆದಿಲ್ಲ, ಯಾವುದೇ ದೊಡ್ಡ ದೊಡ್ಡ ಬಿರುದು ಬಾವಲಿಗಳಿಲ್ಲ, ಬದುಕಿದ 50 ವರ್ಷ, 106 ವರ್ಷ ಬದುಕಿಲ್ಲ. ಮತ್ತೆ ಆ ದಕ್ಷಿಣೇಶ್ವರ, ಕಲ್ಕತ್ತಾ ಬಿಟ್ಟು ಹೊರಡೆ ಹೋಗೇ ಇಲ್ಲ. ಇಡೀ ದೇಶದಾದ್ಯಂತ ಪ್ರವಾಸ, ಜಗತ್ತಿನಾದ್ಯಂತ ಪ್ರವಾಸ ಮಾಡಿಲ್ಲ, ಎಲ್ಲಾ ಕಡೆ ಹೋಗಿ ಉಪನ್ಯಾಸಗಳನ್ನು ಕೊಟ್ಟಿಲ್ಲ. ಆದರೆ ಅವರ ಸಾಧನೆ, ಅವರ ಆಧ್ಯಾತ್ಮಿಕ ಸಾಧನೆ ಎಷ್ಟು ಪವರ್ಫುಲ್ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಇದು ಯಾವುದನ್ನು ಮಾಡಿಲ್ಲ, ಆದರೆ
ಅವರ ವಿಚಾರ ಎಷ್ಟು ಗಟ್ಟಿ ಆಯ್ತು, ಗಟ್ಟಿ ಇತ್ತು, ಅವರ ತಪಶಕ್ತಿ ಎಷ್ಟು ಪ್ರಬಲವಾಗಿತ್ತು ಅಂತಂದ್ರೆ, ಇವತ್ತು ನಾವೇನೋ ಅನ್ಕೊಳ್ತೀವಲ್ಲ, ಇವ್ರು ತುಂಬಾ ಓದ್ದವರು, ತುಂಬಾ ಡಿಗ್ರಿ ಇದೆ, ಇಂಥ ಕಡೆ ಅವರು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ ಅಂದ್ರೆ ಅವ್ರಿಗೊಂದು ಏನೋ ಮಾನ್ಯತೆ ಅಥವಾ ಇಂಥ ದೊಡ್ಡ ಸ್ಥಾನದಲ್ಲಿದ್ದಾರೆ, ಮತ್ತೆ ಇವ್ರ ಹತ್ರ ಯಾವುದೇ ಆಸ್ತಿ ಇಲ್ಲ, ದುಡ್ಡಿಲ್ಲ, ಏನೂ ಇಲ್ಲ. ಅವ್ರ ಹತ್ರ ಇದ್ದಂತ ಏಕಮಾತ್ರ ಶಕ್ತಿಯನ್ನ ಆಧ್ಯಾತ್ಮಿಕ ಶಕ್ತಿ. ಅಂದ್ರೆ ಒಬ್ಬ ಭಾರತೀಯನ ನಿಜವಾದ ಲಕ್ಷಣ ಅಂದ್ರೆ ಅದೇ. ಓಶೋ ಹೇಳ್ತಾರೆ, ಭಾರತೀಯ ಅಂದ್ರೆ ಯಾರು ಅಂತ ಹೇಳಿದ್ರೆ ಅವನ್ಗೆ ಆಧ್ಯಾತ್ಮಿಕತೆ ಇರಬೇಕು. ಭಾರತ ಅಂತ ಹೇಳಿದ್ರೆ ಈ ಒಂದು ಬೌಂಡ್ರಿ ಇದೆಯಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಅಸ್ಸಾಂನವರೆಗೆ, ಅರುಣಾಚಲ್ ಪ್ರದೇಶವರೆಗೆ, ಈ ಪ್ರದೇಶದಲ್ಲಿ ವಾಸ ಮಾಡೋರು ಭಾರತೀಯ ಅಲ್ಲ. ಅವನ ಆಧ್ಯಾತ್ಮಿಕತೆ ಇದ್ರೆ ಅವನು ಭಾರತೀಯ. ಇದು ಓಶೋ ಹೇಳುವಂತ ಮಾತು. ಅವ್ರು ಹೇಳ್ತಾರೆ ಅವನು ಬೇರೆ ಎಲ್ಲೋ ಇರ್ಬೋದು, ಬೇರೆ ಯಾವುದೋ ದೇಶದಲ್ಲಿ ಹುಟ್ಟಿರ್ಬೋದು, ಆದ್ರೆ ಆಧ್ಯಾತ್ಮಿಕತೆ ಇತ್ತು ಅಂದ್ರೆ ಅವನು ಭಾರತೀಯ. ಅವನು ಇಲ್ಲೇ ಇರ್ಬೋದು, ಆಧ್ಯಾತ್ಮಿಕತೆ ಇಲ್ಲ ಅಂತ ಹೇಳಿದ್ರೆ ಅವನು ಭಾರತೀಯ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಟ್ರೇಟ್ ಆಫ್ ಆ ಭಾರತೀಯ. ರಾಮಕೃಷ್ಣ ಪರಮಹಂಸರು ಅದರ ಒಂದು ಶಕ್ತಿಯನ್ನ ನಮಗೆ ತೋರಿಸ್ಕೊಡ್ತಾರೆ. ಇವ್ರು ಎಲ್ಲೂ ಹೋಗಿಲ್ಲ, ಏನೂ ಮಾಡಿಲ್ಲ, ಆದ್ರೆ ಆ ಚಿಂತನೆ, ಅವ್ರು ಮಾಡಿದಂತ ವಿಚಾರಗಳು, ಅವ್ರು ಕೊಟ್ಟಂತಹ ಸಂದೇಶಗಳು ದೂರ ದೂರದ ದೇಶಗಳಿಗೆ ತಲುಪತ್ತೆ. ವಿವೇಕಾನಂದರು ಅವರು ಯುರೋಪ್ ಪ್ರವಾಸ ಮಾಡಿದಾಗ ಅವರು ಮ್ಯಾಕ್ಸ್ ಮುಲ್ಲರ್ನ ಭೇಟಿ ಮಾಡ್ತಾರೆ. ಮ್ಯಾಕ್ಸ್ ಮುಲ್ಲರ್ನ ಭೇಟಿ ಮಾಡಿ ಅಲ್ಲಿ ಈ ಎಲ್ಲ ವಿಚಾರಗಳು ಹೇಳಿದಾಗ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳಿದಾಗ, ಮ್ಯಾಕ್ಸ್ ಮುಲ್ಲರು ಎಷ್ಟು ಪ್ರಭಾವಿತನಾಗ್ತಾನೆ ಅಂತ ಹೇಳಿದ್ರೆ, ಮ್ಯಾಕ್ಸ್ ಮುಲ್ಲರು ರಾಮಕೃಷ್ಣ ಪರಮಹಂಸರಿಗೆ, ಯುರೋಪ್ನಲ್ಲಿ ಇರ್ತಕ್ಕಂಥ ಮ್ಯಾಕ್ಸ್ ಮುಲ್ಲರು ರಾಮಕೃಷ್ಣ ಪರಮಹಂಸರ ಕುರಿತಾಗಿ ನಿಜವಾದ ಮಹಾತ್ಮ ಅಂತ ಹೇಳಿ ಒಂದು ಲೇಖನವನ್ನ ಬರೆದು, ಆಗಿನ ಅತ್ಯಂತ ಪ್ರಸಿದ್ಧ ಪತ್ರಿಕೆ 19th ಸೆಂಚುರಿ ಅಂತ ಇರುತ್ತೆ, ಆ ಪತ್ರಿಕೆಯಲ್ಲಿ ಆ ಲೇಖನ ಪ್ರಕಟ ಆಗುತ್ತೆ. ಯುರೋಪ್ನಲ್ಲಿದ್ದಂಥ ಮ್ಯಾಕ್ಸ್ ಮುಲ್ಲರ್. ರೋಮಾ ರೋಲಾ ಅಂತೇಳಿ ಫ್ರೆಂಚಿನ ಒಬ್ಬ ನಾಟಕಕಾರ, ಕಾದಂಬರಿಗಾರ, ಆತ ರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದು ಪುಸ್ತಕವನ್ನ ಬರೀತಾನೆ. ಮತ್ತೆ ಮ್ಯಾಕ್ಸ್ ಮುಲ್ಲರ್ನ ಇಚ್ಛೆಯ ಮೇರೆಗೆ ಇನ್ನೂ ತಿಳ್ಕೊಳ್ಬೇಕು ಅಂತ ಹೇಳಿದಾಗ, ವಿವೇಕಾನಂದರು ನ್ಯೂಯಾರ್ಕ್ನಲ್ಲಿ ರಾಮಕೃಷ್ಣ ಪರಮಹಂಸರ ವಿಚಾರವಾಗಿ ಅವರ ಅನುಭವಗಳನ್ನ, ನನ್ನ ಗುರುದೇವ ಅಂತೇಳಿ ಒಂದು ವಿಸ್ತಾರವಾದ ಒಂದು ಉಪನ್ಯಾಸವನ್ನೇ ಮಾಡ್ತಾರೆ. ರಷ್ಯಾದ ಲಿಯೋ ಟಾಲ್ಸ್ಟಾಯ್ ಇವರ ವಿಚಾರದಿಂದ ಪ್ರಭಾವಿತನಾಗಿರ್ತಾನೆ. ಅನೇಕ ವಿಜ್ಞಾನಿಗಳು, ಅನೇಕರು, ರವೀಂದ್ರನಾಥ್ ಟ್ಯಾಗೋರ್, ಮಹಾತ್ಮ ಗಾಂಧಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಮಕೃಷ್ಣರ ವಿಚಾರದಿಂದ ಪ್ರಭಾವಿತರಾಗಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಎಲ್ಲೂ ಓಡಾಡದೆ, ಯಾವುದೇ ಡಿಗ್ರಿ ಪಡೆದೆ, ಅತಿ ಕಡಿಮೆ ವಯಸ್ಸಿನಲ್ಲಿ ಒಂದೇ ಜಾಗದಲ್ಲಿದ್ದು ಅವನ ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೆ ಅದರ ಪ್ರಭಾವ ಇಡೀ ದೇಶಕ್ಕೆ ವ್ಯಾಪಿಸಿ ಮುಂದೆ ನೂರಾರು ಜನ ಶಿಷ್ಯಂದ್ರ ಮೂಲಕ ಈ ಭಾರತೀಯ ಸಂಸ್ಕೃತಿ ಅದು ಅತ್ಯಂತ ಗಟ್ಟಿಯಾಗಿದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಸರಣಿಯಲ್ಲಿ ಭಾರತವ ಬೆಳಗಿದ ಮಹನೀಯರು ಅಂತ ನಾವೇನು ಈ ಸರಣಿ ಮಾಡ್ತಾ ಇದ್ವಿ, ಈ ರೀತಿ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ರಾಮಕೃಷ್ಣ ಪರಮಹಂಸರು. ಅರವಿಂದ್ ಘೋಷ್ ಅವ್ರು ಹೇಳಿದಂತ ಒಂದು ಮಾತನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಅರವಿಂದ್ ಘೋಷ್ ಅವ್ರು ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರ ಜನನ ಏನಾಯ್ತು 1836 ಇಸ್ವಿ, ಅಲ್ಲಿಂದ ಒಂದು ಯುಗ ಸಂಧಿ ಕಾಲ ಪ್ರಾರಂಭ ಆಗಿದೆ. ನಾವು ಗಮನಿಸ್ಬೋದು, ಬೇರೆ ಬೇರೆ ದೇಶದ ಒಂದು ಆಧಿಪತ್ಯ ನಡೆದಿದೆ. 19ನೇ ಶತಮಾನದಲ್ಲಿ ಅದು ಇಂಗ್ಲೆಂಡಿನ ಯುಗ. ಇಡೀ ಇಂಗ್ಲೆಂಡ್, ಇಡೀ ಜಗತ್ತಿನ ಒಂದು ದೊಡ್ಡ ಪ್ರದೇಶವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಜಗತ್ತನ್ನು ಆಳಿದೆ. 20ನೇ ಶತಮಾನ ಅಮೆರಿಕಾದ ಯುಗ. ಅಮೆರಿಕ ತನ್ನ ಪ್ರಭುತ್ವವನ್ನು ನೋಡಿದೆ. 21ನೇ ಶತಮಾನ ಅದು ಭಾರತದ ಯುಗ. ಅರವಿಂದ್ ಘೋಷ್ ಹೇಳ್ತಾರೆ, 1836ನೇ ಇಸ್ವಿಯಲ್ಲಿ ರಾಮಕೃಷ್ಣ ಪರಮಹಂಸರ ಜನನ ಆಯಿತು. ಆವಾಗಿಂದ ಯುಗ ಸಂಧಿ ಕಾಲ ಅದು ಪ್ರಾರಂಭ ಆಗಿದೆ. ಇನ್ನೊಂದ್ ಕಡೆ ಹೇಳ್ತಾರೆ, ಯುಗ ಸಂಧಿ ಕಾಲ ಅಂದ್ರೆ 175 ವರ್ಷ ಅಂತ. ಅಲ್ಲಿಂದ 175 ಅಂತ ಲೆಕ್ಕ ಹಾಕಿದ್ರೆ 2012 ಬರುತ್ತೆ. ಅಂದ್ರೆ ಯುಗ ಸಂಧಿ ಮುಗಿದು ಭಾರತದ ಯುಗ ಇವತ್ತು ಪ್ರಾರಂಭ ಆಗಿದೆ. ನಮ್ಮೆಲ್ರಿಗೂ ಇವತ್ತು ಅನುಭವಕ್ಕೆ ಬರ್ತಾ ಇದೆ. ಭಾರತ ಒಂದು ಅತ್ಯಂತ ಪ್ರಬಲ ರಾಷ್ಟ್ರವಾಗಿ ಜಗತ್ತಿನ ಒಂದು
ಪಟಲದಲ್ಲಿ ಭಾರತದ ಒಂದು ಕೀರ್ತಿ ಅದು ಮೆರಿತಾ ಇದೆ ಅಂತ. ಅದು ಮೆರಿಬೇಕು ಅಂದರೆ ಈ ರೀತಿಯ ಅನೇಕ ವ್ಯಕ್ತಿಗಳ ಒಂದು ಕೊಡುಗೆ ಇದೆ. ಅಂಥವ್ರ ಪೈಕಿ ರಾಮಕೃಷ್ಣ ಪರಮಹಂಸರ ಒಂದು ಜೀವನ ಮತ್ತು ವಿಚಾರ ಕೊಡುಗೆ ಅದು ಅನನ್ಯವಾದದ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.